ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಇನ್ಸ್ಟಾಗ್ರಾಮ್ ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ಲೈವ್ ಸ್ಟ್ರೀಮ್ ಪ್ರಪಂಚದ ಯಾವ ಮೂಲೆಯಲ್ಲೂ ನೀವು ಕೇಳ್ಬೋದು. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ನಾವು ಪ್ರತಿಯೊಂದು ನಡೆಯೋ ಇಂಟರ್ವ್ಯೂಸ್ನ ನಾನು ವಿಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಡಾಕ್ಟರ್ ದಕ್ಷಿಣ್ ಮೂರ್ತಿ ಅಂಜನಪ್ಪ ಹಾಗೆ ಮಿಸಸ್ ಪುಷ್ಪಾ ದಕ್ಷಿಣ್ ಮೂರ್ತಿ ಅವರು. ಸೊ ಇವರು ದಕ್ಷಿಣ್ ಮೂರ್ತಿ ಅವರು ಕಮ್ಯುನಿಟಿ ಲೀಡರ್, IT ಪ್ರೊಫೆಷನಲ್ ಮತ್ತೆ ಆರ್ಟಿಸ್ಟ್. ಹಾಗೆ ಇವರು ಫೌಂಡರ್ ಆಫ್ ದಕ್ಷಿಣ್ ಆರ್ಟ್ ಅಕಾಡೆಮಿ, ಹಾಗೆ ಕೋ ಫೌಂಡರ್ ಆಫ್ ಪೇಂಟಿಂಗ್ ಫಾರ್ ಚಾರಿಟಿ. And also he runs a number of groups which including ಸಿಡ್ನಿ ಕನ್ನಡ ಕ್ಯಾರಿಯೋಕಿ ಗ್ರೂಪ್. ಹಾಗೆ ಪುಷ್ಪ ಅವರು ಕೂಡ ಒಂದು ಸಿಡ್ನಿಯಲ್ಲಿ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್ ಅಂಡ್ ಆಲ್ಸೋ ಶಿ ಈಸ್ ಎ ಗ್ರೇಟ್ ಸಪೋರ್ಟರ್, ಪಿಲ್ಲರ್ ಅಂಡ್ ಬ್ಯಾಕ್ ಬೋನ್ ಆಫ್ ಮೂರ್ತಿ ಅಂಜನಪ್ಪ ಅಂಡರ್ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಬನ್ನಿ, ಮೊದಲು ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ, ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮೂರ್ತಿ ಮತ್ತೆ ಪುಷ್ಪ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. Thank you, Joe. Thank you, and thank you to audience. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಸ್ಪೆಷಲ್ ಏನಂದ್ರೆ ಪುಷ್ಪ ಅವರು ಬಂದಿರೋದು ನಮ್ಮ ಈ ಕಾರ್ಯಕ್ರಮಕ್ಕೆ. ಸೊ ಪುಷ್ಪ ಅವರೇ, ಹೇಗೆ ಅನಿಸ್ತಾ ಇದೆ ಫಸ್ಟ್ ಟೈಮ್ ಬರ್ತಿರೋದು? ಖುಷಿ ಆಗ್ತಾ ಇದೆ. ಪುಷ್ಪ ಸ್ವಲ್ಪ ಕಡಿಮೆ ಮಾತಾಡೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ ನೀವಿಬ್ರು ಬಂದಿರೋದು. ಸೊ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಟ್ಟಾಯ್ತು ಮೂರ್ತಿ ಮತ್ತೆ ಪುಷ್ಪ ಅವರೇ. ಸೊ ನಿಮ್ಮ ಬಗ್ಗೆ ಹೇಳಿ ನಮ್ಮ ಆಡಿಯನ್ಸ್ಗೆ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ. ನಾನು ತುಂಬಾ ಸಾಧಾರಣವಾದ ಜಸ್ಟ್ IT ಪ್ರೊಫೆಷನಲ್. ನೀವು ಹೇಳಿದಂಗೆ ಕಮ್ಯುನಿಟಿ ವರ್ಕ್ ಎಲ್ಲ ಭಾಳ ಇಷ್ಟ ನನಗೆ, ಹಾಗಾಗಿ ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತೀವಿ. ಆಮೇಲೆ ಬೇರೆದ್ರಲ್ಲೂ ತುಂಬ ಇಂಟ್ರೆಸ್ಟ್ ನನಗೆ, ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ. ಹಿತ್ಕೋಟ್ ಕ್ಲಬ್ಗೆ ಓಪನಿಂಗ್ ಬೌಲರ್ ಥರ ವರ್ಕ್ ಮಾಡ್ತಾ ಇದೆ. ಒಂದು 6 years ಓಪನ್ ಮಾಡ್ತಾ ಇದೆ ಬೌಲಿಂಗು. ಜೆಟ್ಸ್ಕಿ ಭಾಳ ಇಷ್ಟ, ಸ್ಪೋರ್ಟ್ಸ್ ಕಾರ್ಗಳು ಇಷ್ಟ, ಡ್ರಾಯಿಂಗ್, ಪೇಂಟಿಂಗ್ ಇಷ್ಟ, ಹಾಡು ಕೇಳೋದು, ಹಾಡು ಹೇಳೋದು ಇಷ್ಟ. ಸೊ ತುಂಬ ಇದಾವೆ ಇಂಟ್ರೆಸ್ಟ್. ಸೊ ನೈಸ್. ಪುಷ್ಪ ಅವರೇ, ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಪುಷ್ಪ ಅಂತ. ನಾನು ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಆ್ಯಂಡ್ ಜಸ್ಟಿಸಲ್ಲಿ HR ಆ್ಯಂಡ್ ಪೇರೋಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು. ಐ ಆಮ್ ಹ್ಯಾಪಿ ಮದರ್. ದಟ್ಸ್ ಸೋ ನೈಸ್ ಆಕ್ಚುಲಿ. ಸೊ ಪುಷ್ಪ ಮತ್ತೆ ದಕ್ಷಿಣ್ ಅವರೇ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಎಲ್ಲ ನೀವು ಶೇರ್ ಮಾಡಿದ್ದು ನಮ್ಮ ಶ್ರೋತೃಗಳ ಜೊತೆ ತುಂಬಾ ಸಂತೋಷ ಆಯಿತು. ಸೊ ಮೂರ್ತಿ ಅವರೇ, ನಿಮ್ಮದು ಈಗ ತಾನೇ ಒಂದು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ವೆರಿ ಇನ್ಸ್ಪೈರಿಂಗ್ ಜರ್ನಿ ನೀವು. ಸೊ ನೀವು ಒಂದು ನಡೆದು ಬಂದ ಹಾದಿ, ಆ ಸ್ಟ್ರಗಲು, ಆ ಗ್ರೋತ್ ಆರ್ ರಿಯಲಿ ಅಮೇಝಿಂಗ್. ಸೊ ನೀವು ಪ್ರೆಸೆಂಟ್ಲಿ ಸೀನಿಯರ್ ಗ್ಲೋಬಲ್ ರೋಲಲ್ಲಿ ಹಿಟಾಚಿ ವ್ಯಾಂಟಾರಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನೀವೊಂದು IT ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಸ್ಪೆಷಲಿಸ್ಟ್ ಕೂಡ, ನೀವು ಒಂದು MBA ಕೂಡ ಮಾಡಿದ್ದೀರಾ. ಹಾಗೆ ನೀವು ರೀಸೆಂಟ್ಲಿ ನೀವೊಂದು ಡಾಕ್ಟರೇಟ್ ಕೂಡ ತಗೊಂಡಿದ್ದೀರಾ ನಿಮ್ಮ ಒಂದು IT ಫೀಲ್ಡ್ ಅಲ್ಲಿ. ಸೊ ನಿಮ್ಮ ಈ ಒಂದು ಜರ್ನಿಯ ಬಗ್ಗೆ, ಈ ಒಂದು ಪ್ಯಾಷನ್ ಬಗ್ಗೆ, ಏನಕ್ಕೆ ನಿಮ್ಗೆ ಒಂದು IT ಅಲ್ಲಿ ಇದೆಲ್ಲ ಒಂದು ಒಲವು, ಅದ್ರ ಬಗ್ಗೆ ಹೇಳಿ. ನಾನು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಒರಿಜಿನಲ್ ಆಗಿ, ಬಟ್ ಆಸ್ಟ್ರೇಲಿಯಾಗೆ ಬಂದಾಗ ಸ್ವಲ್ಪ ಅಲ್ಲಿ ಇದು ಮಾಡ್ತಾ ಇದ್ದೆ, ಸ್ಪೆಷಲ್ ಪರ್ಪಸ್ ಮೆಷಿನ್ಸ್, ಜಿಗ್ಸ್, ಫಿಕ್ಸ್ಚರ್ಸ್ ಎಲ್ಲ ಡಿಸೈನ್ ಮಾಡ್ತಾ ಇದ್ದೆ. ಗುಡ್ ಆಪರ್ಚುನಿಟೀಸ್ ಇಂಡಿಯಾಲಿ. ಬಟ್ ನಮ್ಗೆ ಆಸ್ಟ್ರೇಲಿಯಾಗೆ ಬಂದಾಗ ತುಂಬ ಆಪರ್ಚುನಿಟಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಡ್ವಾನ್ಸ್ಡ್ ಕಂಟ್ರಿ ಅಂದ್ಬಿಟ್ಟು. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಬಿಟ್ ಡಿಸಪಾಯಿಂಟೆಡ್. ಇಲ್ಲಿ ಆಲ್ಮೋಸ್ಟ್ ಟೆಕ್ನಾಲಜಿ ವೈಸ್ ಇನ್ ಮೆನಿ ಫೀಲ್ಡ್ಸ್, ಪರ್ಟಿಕ್ಯುಲರ್ಲಿ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಆಲ್ಮೋಸ್ಟ್ ಒಂದು 20-30 ವರ್ಷ ಹಿಂದೆ ಇದ್ದರು. ಅವಾಗ ಸ್ವಲ್ಪ ಆಶ್ಚರ್ಯ ಮತ್ತು ಶಾಕ್ ಆಯಿತು, ಸ್ವಲ್ಪ ಡಿಸಪಾಯಿಂಟ್ಮೆಂಟು ಆಯಿತು. ತುಂಬ ಹಿಂದೆ ಇತ್ತು. ನಾವು ಅಲ್ಲಿ ಅಡ್ವಾನ್ಸ್ ನ್ಯೂಮ್ಯಾಟಿಕ್ಸ್, ಹೈಡ್ರಾಲಿಕ್ಸ್, ಅವಾಗಲೇ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಾ ಇದ್ವಿ. ಕ್ವೈಟ್ ವೆಲ್ ಅಡ್ವಾನ್ಸ್ಡ್. ನಾನು ಇದು ಜರ್ಮನ್ ಕಂಪ್ನಿ ಬಾಷ್ ಅಂತಿತ್ತು, ಅದ್ರಲ್ಲಿ ಮಾಡ್ತಾ ಇದ್ದೆ, ಮೈಕೋ ಅಂತ ಕರಿತಾ ಇದ್ವಿ ಅಲ್ಲಿ. ಅದು ಟೆಕ್ನಾಲಜಿ ವೈಸ್ ತುಂಬ ಚೆನ್ನಾಗಿತ್ತು, ಅದು ಅಡ್ವಾನ್ಸ್ಡ್ ಇತ್ತು. ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ, ಟು ಬಿ ಆನೆಸ್ಟ್, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ಆಪರ್ಚುನಿಟೀಸ್ ಕಮ್ಮಿ ಇತ್ತು ಮೆಕ್ಯಾನಿಕಲ್ ಫೀಲ್ಡಲ್ಲಿ, ಯಾಕಂದರೆ ಸ್ವಲ್ಪ ಆಗ ಮುಂಚೆನೂ ರಿಸೆಷನ್ ಆಗಿ ಆಚೆ ಬಂದಿತ್ತು ಆಸ್ಟ್ರೇಲಿಯಾ. ಪ್ಲಸ್ ಆಮೇಲೆ ಒಂದೊಂದು ಕಾರ್ ಕಂಪ್ನಿಗಳೆಲ್ಲ ಕ್ಲೋಸ್ ಆಗ್ತಾ ಇತ್ತು. ಸೊ ಆಪರ್ಚುನಿಟೀಸ್ ಕಮ್ಮಿ ಇತ್ತು ಗ್ರೋತ್ಗೆ. ಸೊ ಹಾಗಾಗಿ ನಾನು ITಗೆ ಚೇಂಜ್ ಮಾಡಿಕೊಂಡೆ, ಮಾಡಿ ಇದು ಲೈಕ್ ಅದೇ ಸಿಸ್ಟಮ್ ಅಡ್ಮಿನ್ ಥರ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಾಗೆ ಪ್ರೋಗ್ರೆಸ್ ಆಗಿಬಿಟ್ಟು ಈಗ ಅದೇ ಸೀನಿಯರ್ ಮ್ಯಾನೇಜರ್ ಆಗಿದ್ದೀನಿ ಹಿಟಾಚಿ ವ್ಯಾಂಟಾರಲ್ಲಿ. ಹ್ಯೂಲೆಟ್ ಪೆಕಾರ್ಡ್ HP ಮಾಡ್ತಾ ಇದ್ದೆ. ಆಮೇಲೆ ನೆಟ್ಆ್ಯಪ್ ಅಂತ ಒಳ್ಳೆ ಕಂಪ್ನಿ ಇದೆ, ಅದಕ್ಕೆ ಮಾಡ್ತಾ ಇದ್ದೆ. ಅದೇ ಕ್ಲೌಡ್ ಕಂಪ್ಯೂಟಿಂಗ್ ಸ್ಪೆಷಲಿಸ್ಟ್ ಆ ಟೈಮಲ್ಲಿ ನಾನು. ಸೊ ಆಮೇಲೆ ಅದೇ ಈಗ ಇಲ್ಲಿ ಬಂದು ಬೇಸಿಕಲಿ ಎಸ್ಕಲೇಷನ್ ಮ್ಯಾನೇಜ್ಮೆಂಟ್ ಅಂತ. ಸೊ ಮ್ಯಾನೇಜ್ ಕ್ರಿಟಿಕಲ್ ಸಿಚುಯೇಷನ್ಸು, ಅದೆಲ್ಲ ಇಂಟ್ರೆಸ್ಟಿಂಗ್ ರೋಲು.
ಬಟ್ ಲಾಟ್ ಆಫ್ ಪ್ರೆಷರ್. ಭಾಳ ಜನ ಒಂದು 2-3 ವರ್ಷ ಬಿಟ್ಬಿಡ್ತಾರೆ, ಬಟ್ ನನಗೆ ಎಂಜಾಯ್. ಸೊ ಯು ಎಂಜಾಯ್ ದಿಸ್ IT ಫೀಲ್ಡ್. IT ಫೀಲ್ಡ್ ಭಾಳ ಇಷ್ಟ ನಂಗೆ, ಮುಂಚೆಯಿಂದ ಟೆಕ್ನಾಲಜಿ ಇಷ್ಟ. ಸೊ ಹಾಗಾಗಿ ಐ ಲವ್ IT, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ. ಸೊ ಪುಷ್ಪ ಅವರೇ, ನೀವು ಹೇಳಿದ್ರಿ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಅಂಡ್ ಜಸ್ಟಿಸ್, ನೀವಲ್ಲೊಂದು ಫೈನಾನ್ಸ್ ನೆಲ್ಲ ನೀವು ನೋಡ್ಕೊಳ್ತೀರಾ. ಸೊ ನೀವು ಅದ್ರ ಬಗ್ಗೆ ಹೇಳಿ, ಹೇಗೆ ಅನ್ಸುತ್ತೆ ನಿಮಗೆ? ನಾನು ಪೇರೋಲಲ್ಲಿ ಮಾಡೋದು, ಫೈನಾನ್ಸಲ್ಲೆಲ್ಲ. ನನ್ನ ಕೆಲಸ ಯಾವಾಗಲೂ ಸ್ವಲ್ಪ ಬ್ಯುಸಿನೇ. ನಮ್ಮದು ಫೋರ್ಟ್ನೈಟ್ಲಿ ಸ್ಯಾಲರಿ ಇರುತ್ತೆ, ಹಾಗಾಗಿ ಎವ್ರಿ ಫೋರ್ಟ್ನೈಟ್ಲಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರುತ್ತೆ. ಓನ್ಲಿ ಟ್ಯೂಸ್ಡೇ ಒಂದು ದಿನ ಪೇ ರನ್ ಆಗುತ್ತೆ, ಅವಾಗ ಸ್ವಲ್ಪ ಬ್ಯುಸಿ ಕಡಿಮೆ ಇರುತ್ತೆ. ಅದರ್ವೈಸ್ always busy. Always you work like a full-time mother and also full-time supporter for Murthy's. All the work he does actually. So ಹಾಗೆ ಮೂರ್ತಿ ಅವರೇ, ಯು ಆರ್ ಎ ರಿನೌಂಡ್ ಆರ್ಟಿಸ್ಟ್ ಕೂಡ, ಹಾಗೆ ನೀವು ಕೂಡ ಆರ್ಟಿಸ್ಟ್ ಪುಷ್ಪ ಅವರೇ. ಸೊ ಐ ನೋ ನೀವೊಂದು ಎಲೆಮರೆ ಕಾಯಿ ತರ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತು, ಅಷ್ಟು ತೋರ್ಸಲ್ಲ. ಸೊ ಮೂರ್ತಿ ಅವರೇ, ನೀವೊಂದು ರಿನೌಂಡ್ ಆರ್ಟಿಸ್ಟ್ ಕೂಡ. ಸೊ ನಿಮ್ಗೆ 100ಕ್ಕೂ ಹೆಚ್ಚು ಆರ್ಟ್ ಫಾರ್ಮ್ಸ್ ನ ಕೂಡ ನೀವೆಲ್ಲ ಕಲ್ತಿದ್ದೀರಾ, ಅಂದ್ರೆ ಪಾರಂಗತರಾಗಿದ್ದೀರಾ. ಹಾಗೆ ಯು co-founded Painting for Charity with your children Millie and ಖುಷಿ. ಹಾಗೆ ಒಂದು ದಕ್ಷಿಣ ಆರ್ಟ್ ಅಕಾಡೆಮಿ ಇದೆ, ನೀವು ನಡೆಸ್ಕೊಂಡ್ ಬರ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ. ಹೇಗೆ ಈ ಒಂದು ಜರ್ನಿ ಎಲ್ಲ ಸ್ಟಾರ್ಟ್ ಆಯ್ತು? ಪೇಂಟಿಂಗ್ ಫಾರ್ ಚಾರಿಟಿ ಬಂದು ನಮ್ಮ ಒರಿಜಿನಲ್ ಆಗಿ ಅದು ಐಡಿಯಾ ಇರಲಿಲ್ಲ. ಅದು ನಾನು ಸ್ಪೀಡ್ ಪೇಂಟಿಂಗ್ ಅಂತ ಮಾಡ್ತಾ ಇದ್ದೆ. ಅಂದರೆ ಅವ್ರು ಹಾಡು ಹೇಳ್ತಾರೆ, ಅದು ಮುಗಿಯೋಷ್ಟೊಳಗೆ ಕಾವ್ಯ ಕುಂಚ ಅಂತ ಕರೀತಾರೆ ಕನ್ನಡದಲ್ಲಿ, ಬೆಂಗಳೂರಲ್ಲಿ. ಸೊ ಅವರು ಹಾಡು ಮುಗಿಯೋಷ್ಟೊಳಗಡೆ ಒಂದು ಪೇಂಟಿಂಗ್ ರೆಡಿ ಮಾಡೋದು, ಅದನ್ನು ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಮಗಳು ಅದನ್ನೇ 1-2 ಸಲ ಟ್ರೈ ಮಾಡಲು, ಸರ್ಪ್ರೈಸ್. ಅವಳು ಒಂದು 3-4 ವರ್ಷ ಇರುವಾಗೆ ಮಾಡ್ತಾ ಇದ್ಲು. ಭಾಳ ಖುಷಿ ಆಯ್ತು ನನಗೆ, ಆ ಏಜಲ್ಲಿ ಮಾಡ್ತಾ ಇದ್ದಾಳೆ ಅಂಥೇಳಿ. ಆಮೇಲೆ ಒಂದು 5.5 ಇಯರ್ಸ್ ಇರುವಾಗ ಪರ್ಫಾರ್ಮೆನ್ಸ್ ಕೊಟ್ಟಲು, ಫಸ್ಟ್ ಒಂದು ಸ್ಟೇಜ್ ಮೇಲೆ, ಒಂದು ಇನ್ ಫ್ರಂಟ್ ಆಫ್ ಆಡಿಯನ್ಸ್. ಅದು ಚೆನ್ನಾಗಿ ಆಯಿತು. ಅದಾದಮೇಲೆ 2-3 ಸಲ ಮಾಡಿದ್ಲು. ಆಮೇಲೆ ಯಾರೋ ಒಂದು ಇದರಲ್ಲಿ ಅದು ಚಾರಿಟಿ ಫಂಡ್ ರೈಸ್ ಮಾಡ್ತಾಯಿದ್ರು, ಆಕ್ಷನ್ ಮಾಡ್ಬೋದಾ ಅಂದರು. ಆಕ್ಷನ್ ಮಾಡಿ ಅಂದರೆ ನಾನು $100-200 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಷ್ಟಕ್ಕೆ ಹೋಗ್ಬೋದಂತ. ಬಟ್ ಸರ್ಪ್ರೈಸ್ $2,000 ಏನೋ ಹೋಯ್ತು. ಹಾಗಾಗಿ ಫಸ್ಟ್ ಟೈಮ್ ಮೇಲಿದೆ ಮಕ್ಕಳದು. ಅವಳು 6 years old ಇದ್ದಾಗ ಮಾಡಿದ್ದು, ಚಿಕ್ಕವಳಿದ್ಲು. ಆಮೇಲೆ ಅದು ಸರ್ಪ್ರೈಸ್, ಶಿ ವಾಸ್ ಆಲ್ಸೋ ಸರ್ಪ್ರೈಸ್. ಅವ್ಳಿಗೆ ಅದುವೇ ಅವೆಲ್ಲಿ ಗೊತ್ತಿರಲಿಲ್ಲ, ಬಟ್ ದೋಸ್ ಡೇಸ್ ಇಟ್ ವಾಸ್ ವೆರಿ ಬಿಗ್ ಮನಿ, $2,000 ಅಂದರೆ. ಸೊ ಅದಾದಮೇಲೆ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರೋಗ್ರಾಮಲ್ಲಿ ಮಾಡ್ಬೋದಾ ಈ ಥರ ರೈಸಿಂಗ್ ಫಂಡ್ ಫಾರ್ ಚಾರಿಟಿ ಅಂತ. ಓಕೆ ಅಂಥೇಳಿ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದ್ರು ಕಳಿಸಿ ಅಂತ. ಈಚ್ ಟೈಮ್ ಕಳ್ಸಕ್ಕೆ ಬೇಜಾರಾಗ್ತಾ ಇತ್ತು. ಹಾಗಾಗಿ ಹಾಗಾಗಿ ಆಮೇಲೆ ವೆಬ್ಸೈಟ್ ಮಾಡಿದ್ರೆ ಎಲ್ಲ ಒಂದು ಕಡೆ ಇರುತ್ತೆ ಅಂತ ಹೇಳಿ ಇದನ್ನು ಅವಾಗ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಬಿಟ್ಟು ಮಿಲಿ ಮಾಡಿದ್ದು. ಮೈನ್ಲಿ ನಾನು ಜಸ್ಟ್ ಗೈಡಿಂಗ್ ಅಷ್ಟೇ. ಸೊ ಮಾಡಿಬಿಟ್ಟು ಪೇಂಟಿಂಗ್ ಫಾರ್ ಚಾರಿಟಿ ಅಂತ ಮಾಡಿ 100% ನಾಟ್ ಫಾರ್ ಪ್ರಾಫಿಟ್ ಬಂದಿದ್ದೆಲ್ಲ ಕಂಪ್ಲೀಟ್ ಇಟ್ ಗೋಸ್ ಫಾರ್ ಚಾರಿಟಿ. ಅಂದರೆ ವೇರಿಯಸ್ ಚಾರಿಟೀಸ್, ಲೂಪಸ್ ಫೌಂಡೇಶನ್, ರೋಟರಿ ಕ್ಲಬ್, ವಿಷನ್ 2020 ಆ ಥರ ಬೇರೆ ಬೇರೆ ಚಾರಿಟೀಸ್ಗೆ ಮಾಡ್ತೀವಿ. ಸೊ ಆಲ್ ದ ಮನಿ ಗೋಸ್ ಫಾರ್ ದೆಮ್. Various activities, not only speed painting. We raised 90,300 so far for charity. This is not including the Dakshina Art Academy bit. It's separate ಆಗಿ. ಇದು ಬರೀ ಸ್ಪೀಡ್ ಪೇಂಟಿಂಗ್ ಆ ಥರ ಎಲ್ಲ ಮಾಡಿ ಸ್ಟೇಜ್ ಮೇಲೆ ಮಾಡೋದು, ಮತ್ತು ವರ್ಕ್ಶಾಪ್ಸ್ ಮಾಡ್ತೀವಲ್ಲ, ಅದು ಫ್ರೀ ವರ್ಕ್ಶಾಪ್ಸ್ ಮಾಡ್ತೀವಿ. ಆಲ್ ದ ಕೆಲವೊಂದು ಕಡೆ 100% ಫ್ರೀ, ಕೆಲವೊಂದು ಕಡೆ ಚಾರ್ಜ್ ಮಾಡ್ತೀವಿ, ಬಟ್ ದ ಮನಿ ಗೋಸ್ ಫಾರ್ ಚಾರಿಟಿ. ಹಾಗೆ ಅದು ಬರೀ ಪೇಂಟಿಂಗ್ ಅಲ್ಲ, ಕ್ಲೇ ಮಾಡಲಿಂಗ್ ಮಾಡಿದ್ದೀವಿ. ಆಮೇಲೆ ಥರ್ಮೋಕೋಲ್ ಇದು ಮಾಡೋದು, 3D ಮಾಡಲ್ಸ್ ಮಾಡೋದು ಮಾಡಿದ್ದೀವಿ. ಆಮೇಲೆ ಇದು ವೆಜಿಟಬಲ್ ಆ್ಯಂಡ್ ಫ್ರೂಟ್ ಡೆಕೋರೇಷನ್, ಕಿಡ್ಸ್ ಲವ್ ಇಟ್. ತುಂಬ ಭಾಳ ಇಷ್ಟಪಡ್ತಾರೆ. ಗೊಂಬೆಗಳು ಎಲ್ಲ ಮಾಡೋದು, ಆಪಲಲ್ಲಿ ಒಂದು ಸ್ವಾನ್ ಥರ ಕಟ್ ಮಾಡೋದು, ಆಮೇಲೆ ಪೈನಾಪಲ್ ಅಲ್ಲಿ ಗೂಬೆ ಅಂತೆ ಅವಲು ಅದು ಇದೆಲ್ಲ ಮಾಡಿಸೋದು ಮಕ್ಕಳು ತುಂಬ ಇಷ್ಟಪಡ್ತಾರೆ. ದೇ ಜಸ್ಟ್ ಲವ್ ಇಟ್. ಒಂದೇನಂದ್ರೆ ಅದು ತುಂಬ ಚಿಕ್ಕ ಮಕ್ಳಿಗೆ ಮಾಡ್ಸೋಕ್ಕಾಗಲ್ಲ, ಸ್ವಲ್ಪ ಅಟ್ಲೀಸ್ಟ್ ನೈಫ್ ಎಲ್ಲ ಯೂಸ್ ಮಾಡೋ ಥರ ಮಕ್ಳಿಗೆ ಮಾಡಿಸ್ಬೋದು. ಟೀನೇಜರ್ಸ್ ಎಲ್ಲ, ಈವನ್ 9-10 years old ಕಿಡ್ಸ್ ಎಲ್ಲ ಮಾಡ್ಬೋದು, ಆಸ್ ಲಾಂಗ್ ಸ್ವಲ್ಪ ಮೆಚುರಿಟಿ ಇದ್ರೆ ಸಾಕಷ್ಟೇ, ಆ ಥರ ಮಾಡ್ಬೋದು. ಇಲ್ಲ ಅದು ಅದೇ ದೇ ಲವ್ ಇಟ್. ಸೊ ಹಾಲಿಡೇಲಿ ಒಂದೊಂದು ವರ್ಕ್ಶಾಪ್ ಥರ ಮಾಡ್ತೀವಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿ, ಅದು ಬಂದಿದ್ದ ಅಮೌಂಟ್ ಏನಿದೆ ಅದೆಲ್ಲ ಗೋಸ್ ಫಾರ್ ಚಾರಿಟಿ. ಹಾಗೆ ಮಾಡಿಕೊಂಡು ಅದೇ ನನಗೆ ಈ ಮಕ್ಕಳು ಫೋನ್ ಹಿಡ್ಕೊಂಡು ಕೂತಿದ್ರೆ ತುಂಬ ಹಿಂಸೆ ಆಗ್ತಾ ಇತ್ತು ನನಗೆ. ಒಂದು ಆರ್ಟ್ ಫಾರ್ಮ್, ಸಂಗೀತ, ಯಾವುದೇ ಒಂದು ಫಾರ್ಮ್ ಇರ್ಬೋದು, ಅದು ಕಲಿಯೋದ್ರಿಂದ ಅವ್ರಿಗೊಂದು ಮೆಡಿಟೇಷನ್ ತರ ಇರುತ್ತೆ, ಫೋಕಸ್ ಬರುತ್ತೆ ಮಕ್ಕಳಿಗೆ. ಕೂತ್ಕೊಂಡು ಒಂದ್ ಕಡೆ ಫೋಕಸ್ ಮಾಡೋದು ಈವನ್ ಡೆವಲಪ್ಮೆಂಟ್ಗೆ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ಯಾಕಂತ ಹೇಳಿದ್ರೆ ಇಟ್ ಇಂಪ್ರೂವ್ಸ್ ಯುವರ್ ಕೋಆರ್ಡಿನೇಷನ್ ಆಫ್ ಬ್ರೈನ್, ಹ್ಯಾಂಡ್ ಅಂಡ್ ಐಸ್. ಸೊ ಹಾಗಾಗಿ ಎನಿ ಟೈಪ್ ಆಫ್ ಆರ್ಟ್, ವೆದರ್ ಇಟ್ ಸಿಂಗಿಂಗ್, ಡ್ಯಾನ್ಸಿಂಗ್, ಪೇಂಟಿಂಗ್, ಇದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಮೈನ್ಲಿ ನನಗೆ ಮಕ್ಕಳನ್ನ ಸ್ವಲ್ಪ ಫೋನಿಂದ ಆಚೆ ತರಬೇಕು ಅನ್ನೋ ರೀಸನ್ಗೆ ಇದೆಲ್ಲ ಬಿಸಿ ಇರ್ತದೆ ಅವ್ರಿಗೆ.
ಇಟ್ ವರ್ಕ್ ಔಟ್ ವೆರಿ ವೆಲ್ ಆಕ್ಚುಲಿ. ಸೊ ನೀವು ಕ್ಲಾಸಸ್ ನ ತಗೊಳ್ತೀರಾ ಪೇಂಟಿಂಗ್? ನಾನು ಮಾಡಲ್ಲ, ಮಕ್ಕಳು ಮಾಡ್ತಾರೆ. ಅದ್ರ ಬಗ್ಗೆ ಹೇಳಿ, ಯಾವ ದಿನ ಕ್ಲಾಸ್? ಅದು ಆಲ್ ದ ಡೇಸ್ ಇನ್ ದ ವೀಕ್ ಮಾಡ್ತಾರೆ, ಮಂಡೇ ಟು ಫ್ರೈಡೆ. ಮುಂಚೆ ಹ್ಯಾರಿಸ್ ಪಾರ್ಕ್ ಅಲ್ಲೂ ಮಾಡ್ತಾ ಇದ್ರು ವೀಕೆಂಡ್ ಅಲ್ಲಿ, ಬಟ್ ಈಗ ಅವರಿಬ್ಬರು ದೊಡ್ಡ ಮಗಳು ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ, ಚಿಕ್ಕವಳು ಹಾನರ್ಸ್ ಇದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮುಗಿಸ್ತಾ ಇದ್ದಾಳೆ, ದೊಡ್ಡವಳು ಮೆಡಿಕಲ್ ಸೈನ್ಸ್ ಮಾಡ್ತಾ ಇರೋದು. ಸೊ ಈಗ ಸ್ವಲ್ಪ ಅವರಿಬ್ಬರು ಬಿಸಿ, ಹಾಗಾಗಿ ಹ್ಯಾರಿಸ್ ಪಾರ್ಕ್ ಅಲ್ಲಿ ಮಾಡ್ತಾ ಇಲ್ಲ, ಬಟ್ ಎಡ್ಮನ್ಸನ್ ಪಾರ್ಕ್ ಅಲ್ಲಿ ಆಲ್ ದ ಡೇಸ್ ಈವ್ನಿಂಗ್ಸ್ ಅಲ್ಲಿ ಮಾಡ್ತಾರೆ. ಎವ್ರಿ ಈವ್ನಿಂಗ್ 6 to 7 o'clock ಮಾಡ್ತಾರೆ. ಮಾಡಿ ಅದು ಮೈನ್ಲಿ ಟ್ರಾನ್ಸ್ಫರ್ ಆಗಲಿ ಇದು ಅಂತ, ಅಂದ್ರೆ ಸ್ಕಿಲ್ಸ್ ನಾಲೆಡ್ಜ್ ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಇದಾಗ್ಬಿಡುತ್ತೆ. ಈಗ ನಮ್ಮ ಆರ್ಟ್ ಅಂದ ತಕ್ಷಣ ಈಗ ಮಾಡರ್ನ್ ಆರ್ಟ್ ಹೇಳ್ತಾರೆ. ಐ ಮೀನ್ ಹಾನೆಸ್ಟ್ಲಿ ನನಗೆ ಐ ಆಮ್ ಲಿಟ್ಲ್ ಬಿಟ್ ಅಗೇನ್ಸ್ಟ್ ಮಾಡರ್ನ್ ಆರ್ಟ್. ನನಗೆ ಒಂಥರ ಟ್ರೆಡಿಷನಲ್ ಪೇಂಟಿಂಗ್ ಎಲ್ಲ ಪ್ರಾಪರ್ ಆ ಥರ ಇಷ್ಟ ನನಗೆ. ಯಾಕಂದರೆ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ವರ್ಕ್. ಅದು ಸ್ವಲ್ಪ ಟ್ರಾನ್ಸ್ಫರ್ ಆಗಲಿ ಅಂತ ಈ ಮಕ್ಕಳಿಗೆ ಸ್ಕಿಲ್ಸ್, ಈಗ ಥರ್ಮೋಕೋಲಲ್ಲಿ 3D ಮಾಡೆಲ್ಸ್ ಮಾಡೋದವೆಲ್ಲ ಇಟ್ ಹೆಲ್ಪ್ಸ್ ಅ ಲಾಟ್. ಮಾಡಲಿ ಅವರು ಕಲ್ತ್ಕೊಳ್ಳಿ ಬೇರೆ ಮಕ್ಕಳು ಅಂತ ಹೇಳಿ ಅದು ಸ್ಟಾರ್ಟ್ ಮಾಡಿದ್ದು. ಅಂಡ್ ದಟ್ಸ್ ಕಂಟಿನ್ಯೂಯಿಂಗ್ ವೆರಿ ವೆಲ್ ಆಕ್ಚುಲಿ. ಸೊ ಈಗ ಯಾರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅದ್ರ ವೆಬ್ಸೈಟ್ ಅಡ್ರೆಸ್ ಇಲ್ಲ, ದಕ್ಷಿಣ ಆರ್ಟ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಅದು. ಆಮೇಲೆ ಪೇಂಟಿಂಗ್ ಫಾರ್ ಚಾರಿಟಿ ಇದನ್ನು ಅಷ್ಟೇ, paintingforcharity.org ಅಂತ ಅದು ಟೈಪ್ ಮಾಡಿದ್ರೆ ಇದೆ ಕ್ಯಾನ್ ಸಿ ಇದೆ ಇದು ಏನು ಮಾಡಿದ್ವಿ ವರ್ಕ್ ಅಂತ. ಅದರೊಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ. ಸೊ ಪುಷ್ಪ ಅವರೇ, ನಿಮ್ಗೂ ಬಹಳಷ್ಟು ಆರ್ಟ್ ಫಾರ್ಮ್ ಬರುತ್ತೆ. ಸೊ ಕುಕಿಂಗ್ ಆಲ್ಸೋ ಎನ್ ಆರ್ಟ್ ಅಂತ ಹೇಳ್ಬೋದು. ನೀವು ಮ್ಯಾಗಝಿನ್ಸ್ ಎಲ್ಲ ನಿಮ್ದು ಕುಕಿಂಗ್ ಎಲ್ಲ ಬಂದಿತ್ತು ಆಕ್ಚುಲಿ. ಸೊ ನಿಮ್ಮ ಆರ್ಟ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಅದ್ರ ಬಗ್ಗೆ ಹೇಳಿ. ನಾನೆಲ್ಲ ಥರ ಆರ್ಟು ಮಾಡ್ತೀನಿ. ನಾನು ಟೈಲರಿಂಗ್ ಎಲ್ಲ ಕಲ್ತ್ಕೊಂಡಿದ್ದೆ, ಮತ್ತು ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಾಯಿದ್ದೆ ನನಗೆ ರಜಸ್ ಏನೋ ಯೂನಿ ಹಾಲಿಡೇಸ್ ಎಲ್ಲ ಇದ್ದಾಗ. ಸೊ ಪ್ರತಿಯೊಂದು ಮಾಡ್ತೀನಿ ನಾನು, ಬಟ್ ಇವಾಗ ಬಹಳ ವರ್ಷ ಆಗಿದೆ ಮಾಡಿಲ್ಲ. ವರ್ಕ್ಶಾಪ್ಸ್ ಮಾಡಿದಲ್ಲ, ಮೂರ್ತಿನೇ ಕಾಣ್ತಾರೆ ಅಷ್ಟೇ. ಸೊ ಐ ಸಿ ಮೂರ್ತಿಯವರು ಲೈಕ್ ಮದ್ವೆಲೆಲ್ಲ ಇದ್ದಾಗ ಎಲ್ಲರಿಗೂ ನೀವು ಮೆಹಂದಿ ಕೂಡ ಎಷ್ಟು ಚೆನ್ನಾಗಿ ಹಾಕ್ತೀರಾ ಆಕ್ಚುಲಿ. ಸೊ ದಟ್ಸ್ ಅಮೇಸಿಂಗ್. ಹಾಗೆ ನೀವು ಒಂದು ಮದ್ವೆಗಳಿಗೆಲ್ಲ ಒಂದು ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಎಲ್ಲ ಕೂಡ ಮಾಡ್ತೀರಾ. ಒಂದು ಡ್ರೈ ಕೋಕೋನಟ್ ಇದರಲ್ಲಿ ಕೂಡ ಅದೆಲ್ಲ ಒಂದು ಪೂಜೆಗಳಿಗೆ ಇಡೋದಕ್ಕೆ. ಪುಷ್ಪ ಅವ್ರು, ನಿಮ್ಗೂ ಅದೆಲ್ಲ ಅಭ್ಯಾಸ ಇದೆಯಾ? ನಾನು ಮಾಡ್ತೀನಿ. ಅದು ಇಲ್ಲಿ ಇಂಡಿಯಾಲೇ ನಾವು ಮಾಡ್ಕೊಡ್ತಾ ಇದ್ವಿ, ಬಟ್ ಇಲ್ಲಿ ಸ್ವಲ್ಪ ಅದೇ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಚೆನ್ನಾಗಿರುತ್ತೆ, ಬಟ್ ತರಕ್ಕಾಗಲ್ಲ. ತೆಂಗಿನ ಗಿಟಕನ್ನ ಕೊಬ್ಬರಿ ಇಲ್ಲಿ ಸಿಗಲ್ಲ. ಐ ಮೀನ್ ತರಕ್ಕಾಗಲ್ಲ ಇಂಡಿಯಾದ ಕೆತ್ತಿರೋದನ್ನ. ಹಾಗಾಗಿ ಇಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಕಷ್ಟ ಅಲ್ವಾ ಇಂಡಿಯಾದಿಂದೆಲ್ಲ ತಂದು? ಅಲ್ಲ, ಅದು ಏನ್ ಪ್ರಾಬ್ಲಮ್ ಇಲ್ಲ, ಒಂದು ಫ್ಯೂ ಡೇಸ್ ಇರುತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ, ತೊಂದರೆ ಆಗುತ್ತೆ. ಬಟ್ ಇಲ್ಲಿ ಬಿಡಲ್ಲ, ಏರ್ಪೋರ್ಟ್ ಅಲ್ಲಿ ಬಿಡಲ್ಲ. ಹಾಗಾಗಿ ಇಲ್ಲಿ ಮಾಡ್ಕೊಡಿ ಅಂದ್ರು, ಅದಕ್ಕೆ ಇಲ್ಲಿ ಮಾಡಿದ್ವಿ. ಬಟ್ ಚೆನ್ನಾಗಿರುತ್ತೆ ಒಂಥರ ಅದು ಇದಕ್ಕೆಲ್ಲ ಟ್ರೆಡಿಷನಲ್ ಪೂಜೆ ಮಾಡುವಾಗೆಲ್ಲ ಇಟ್ರೆ ಇಟ್ ಲುಕ್ಸ್ ನೈಸ್, ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ಸೊ ಹಾಗೆ ನೀವು ಬಂದಿದ್ದು ಚಾರಿಟಿದು ಅಮೌಂಟ್ ಎಲ್ಲ ನೀವು ಇಲ್ಲೂ ರೇಸ್ ಮಾಡ್ತೀರಾ. ಹಾಗೆ ಇಂಡಿಯಾದಲ್ಲಿ ಕೂಡ ಒಂದು ಬ್ಲೈಂಡ್ ಆಶ್ರಮಗೂ ಕೂಡ ಮಾಡ್ತೀರಾ, ಅದ್ರ ಬಗ್ಗೆ? ಬ್ಲೈಂಡ್ ಆಶ್ರಮ ಅದು ಲಾಸ್ಟ್ 3 years ಅಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದು ನಾನು ಏನಾದ್ರು ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಮಕ್ಕಳಿಗೆ ಇದು ಕ್ಲಾಸಸ್ ಮಾಡ್ತಾರಲ್ಲ, ಅದು ಆ ದುಡ್ಡು ಅವ್ರಿಗೆ ಬೇಡ ಅಂತ ಅದನ್ನು ಯಾವುದೋ ಚಾರಿಟಿಗೆ ಮಾಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಬ್ಲೈಂಡ್ ಸ್ಕೂಲ್ ಇದೆ, ಅಲ್ಲಿ ಮಾಡೋಣ ಅಂದ್ಕೊಂಡು. ಅದು ಸ್ವಲ್ಪ ಬ್ಯುಸಿ ಇತ್ತು ಬ್ಯಾಂಗ್ಳೂರಲ್ಲಿ ಸ್ಕೂಲು. ಹಾಗಾಗಿ ಮೈಸೂರಿಗೆ ಹೋದಾಗ ಅಲ್ಲಿ ಆಶ್ರಮ ಇದೆ, ಅಲ್ಲಿ ಬನ್ನಿ ಅಂತ ಹೇಳಿ ನಮ್ಮ ಫ್ರೆಂಡ್ ಒಬ್ರು ಕರ್ಕೊಂಡೋದ್ರು. ಅಲ್ಲಿ ನೋಡಿದಾಗ ಭಾಳನೇ ಒಂಥರ ತುಂಬಾ ಇದಾಯಿತು. ಒಂಥರದಲ್ಲಿ ಪಾಸಿಟಿವ್ ಮೋಟಿವೇಶನ್ ಆಯಿತು. ಅವ್ರು ನೋಡಿ ಎಷ್ಟು ನಾವೆಲ್ಲ ಚೆನ್ನಾಗಿದೆ ವಿಂಜ್ ಮಾಡ್ತಾ ಇರ್ತೀವಿ, ಅವರು ಪಾಪ ಕಣ್ಣೆಲ್ಲ ಇಲ್ದಲೆ. ಕೆಲವೊಂದು ಜನ ಫುಲ್ಲಿ ಬ್ಲೈಂಡ್ 100%, ಕೆಲವೊಂದು ಜನ ಎಲ್ಲ 70-80% ಬ್ಲೈಂಡು ಪಾಪ. ಆ ಥರದವರೆಲ್ಲ ಎಷ್ಟು ಎಲ್ಲ ಏಜ್ ಗ್ರೂಪ್ ಇದ್ದಾರೆ. ಇದು ಸ್ಕೂಲ್ ಅಲ್ಲ, ಆಶ್ರಮ. ಅವ್ರಿಗೆ ಜಾಗ ಎಲ್ಲ ಮಹಾರಾಜರು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಮ್ಮಣ್ಣಿಯವರ ಆಶ್ರಮ ಅಂತ ಇದು ಬ್ಲೈಂಡ್ಗೆ ಆಶ್ರಮ ಅದು. ಬಟ್ ಸ್ಟಿಲ್ ಅವ್ರು ಬೇರೆ ಖರ್ಚೆಲ್ಲ ಅವರೇ ನೋಡ್ಕೋಬೇಕು. ಹಾಗಾಗಿ ಪಾಪ ಬಟ್ ಭಾಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅವ್ರು ನೋಡಿದ್ರೆ. ಇರೋದ್ರಲ್ಲೇ ಪಾಸಿಟಿವ್, ವೆರಿ ಪಾಸಿಟಿವ್ ಮಾಡಿ. ಅದರೊಳೊಬ್ಬರು ಪಾಪ PhD ಕೂಡ ಮಾಡ್ತಾ ಇದ್ರು. ನನಗೆ ಎಷ್ಟು ಖುಷಿ ಆಯ್ತು ಅವ್ರು ನೋಡಿ ಅಂದರೆ, ವೆರಿ ಇಂಪ್ರೆಸ್ಡ್. ಸೊ ಇನ್ನು ಇನ್ಫ್ಯಾಕ್ಟ್ ನಾವು ಹೋಗೋದ್ರಿಂದ ಅವ್ರು ಹೆಲ್ಪ್ ಆಗೋದಕ್ಕಿಂತ ನಮಗೆ ಹೆಲ್ಪ್ ಜಾಸ್ತಿ ಆಗುತ್ತೆ. ಇಟ್ ಬೂಸ್ಟ್ ಯುವರ್ ಮೋಟಿವೇಶನ್ ಆ್ಯಕ್ಚುಲಿ. ಹಾಗೆ ಅದು ಅಲ್ಲಿ ಹೋಗಿ ಅಲ್ಲಿ ಸ್ಮಾಲ್ ವೇ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹೆಲ್ಪ್ ಮಾಡೋದಕ್ಕೆ. ಅಲ್ಲಿ ಡಿನ್ನರ್ ಅರೇಂಜ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಐಟಮ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲ ಮಾಡೋದಕ್ಕೆ ಬಜೆಟ್ ಮೊದಲೇ ಹೇಳಿದ್ವಿ ಇಷ್ಟೊಳಗಡೆ ಅಂತ ಮಾಡಿ. ಅದು ಆಮೇಲೆ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿದ್ವಿ. ಅದಾಗೆ ದೇ ಆರ್ ವೆರಿ ಹ್ಯಾಪಿ. ಆಮೇಲೆ ಲಾಸ್ಟ್ ಟೈಮ್ ಮಾಡಿದಾಗ ನಮ್ಮ ಕ್ಯಾರಿಯೋಕೆ ಗ್ರೂಪಿಂದ ಭಾಳ ಜನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಇಟ್ ಬಿಕೇಮ್ ಅನದರ್ ಗುಡ್ ಫಾರ್ ಅಸ್. ಒಂಥರ ಮೆನಿ ಪೀಪಲ್ ವರ್ ಇನ್ವಾಲ್ವ್ಡ್.
ಸೊ ಅದಕ್ಕೆ ಈ ವರ್ಷ ಹೋದಾಗೂ ಮಾಡೋಕ್ಕಂತ ಪ್ಲಾನ್ ಇದೆ. ನಾ ಜನವರಿಲಿ ಹೋಗ್ತಾ ಇದೀವಿ, ಅವಾಗ ಜಸ್ಟ್ ಐ ಗಾಟ್ ಅ ಪ್ಲಾನ್. ಸೊ ನನ್ನ ನೆಕ್ಸ್ಟ್ ಕ್ವಶನ್ ನಿಮ್ಮ ಕ್ಯಾರಿಯೋಕಿ ಬಗ್ಗೆ. ವೆರಿ ಫೇಮಸ್ ಅಂತ ಹೇಳ್ಬೋದು ನಮ್ಮ ಕಮ್ಯುನಿಟಿ ಗ್ರೂಪ್. ಸೊ ರೀಸೆಂಟ್ ಆಗಿ ನೀವೊಂದು 5 ವರ್ಷದ ಕಂಪ್ಲೀಷನ್ ಕೂಡ ಒಂದು ಮೈಲ್ ಸ್ಟೋನ್ ನ ಕಂಪ್ಲೀಟ್ ಮಾಡಿದ್ರಿ. ಒಂದು ಸಿಡ್ನಿ ಕ್ಯಾರಿಯೋಕಿ ಗ್ರೂಪ್ ಅಂತ ಆಕ್ಚುಲಿ. ಸೊ ಅದ್ರ ಬಗ್ಗೆ ಹೇಳಿ, ಅದು ಐಡಿಯಾ ಎಲ್ಲ ಹೇಗ್ ಬಂತು ಅಂತ. ಅದು ಐಡಿಯಾ ಹೇಗೆ ಬಂತಂದ್ರೆ, ನನಗೆ ಈ ಕೆಲವೊಂದು ಪ್ರೋಗ್ರಾಮ್ಸ್ಗೆ ಹೋದ್ರೆ ನೋ ಅಫೆನ್ಸ್, ಬಟ್ ಹೊಸ ಹಾಡುಗಳು ಕೆಲವೊಂದೆಲ್ಲ ತುಂಬಾ ಇಷ್ಟ ಆಗಲ್ಲ. ಆದ್ರೆ ಹೊಡಿ ಮಗ ಅಂತೆಲ್ಲ ಅಥವಾ ಹಳೆ ಡಬ್ಬ, ಹಳೆ ಶೀಸೆ, ಸಾಂಗ್ಗಳು ಮ್ಯೂಸಿಕ್ ಇರುತ್ತೆ, ಅದು ಬಿಟ್ರೆ ಅದರಲ್ಲಿ ಮೀನಿಂಗ್ ಇರೋದಿಲ್ಲ, ಕೆಲವೊಂದು ಚೆನ್ನಾಗಿದೆ ಇಲ್ಲ ಅಂತಲ್ಲ. ಈ ಮುಂಗಾರು ಮಳೆ ಹಾಡುಗಳು ಅದೆಲ್ಲ ತುಂಬಾ ಇಷ್ಟ. ಬಟ್ ನಮ್ಗಳಿಗೆ ಸ್ವಲ್ಪ ಹಳೆ ಹಾಡಂದ್ರೆ ಇಷ್ಟ. ಸೊ ಹಾಗಾಗಿ ನಮ್ಮ ಏಜ್ ಗ್ರೂಪ್ ಅವರು ನಮ್ಗೆ ಅದು ಇಷ್ಟ ಆಗುತ್ತೆ. ಪ್ರಾಬ್ಲಿ ಈಗಿನ ಮಕ್ಳಿಗೆ ಇಷ್ಟ ಆಗದಲ್ಲ ಇರ್ಬೋದು. ನಮ್ಗೆ ಒಂಥರ ಸಿಮಿಲರ್ ಏಜ್ ಅವ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಕೇಳಿದೆ ಯಾರು ಇಂಟ್ರೆಸ್ಟ್ ಅಂತ. ಒಂದು 5 years ಬ್ಯಾಕ್ ಕೇಳ್ಬಿಟ್ಟು ಡಿಸೆಂಬರ್ ಅಲ್ಲಿ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ 5 years. 13th of December ಸ್ಟಾರ್ಟ್ ಮಾಡಿದ್ ನಾವು ವಿತ್ 32 people. ಈಗ ಆಲ್ಮೋಸ್ಟ್ 250 ಜನ ಇದ್ದಾರೆ ಗ್ರೂಪ್ ಅಲ್ಲಿ. ಅಂಡ್ ಅಮೇಸಿಂಗ್ ಸಿಂಗರ್ಸ್ ತುಂಬಾ ಜನ, ಒಂದು 15-20 ಜನ ಅಮೇಸಿಂಗ್ ಸಿಂಗರ್ಸ್ ಇದ್ದಾರೆ. ಸಿಂಗರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಎಲ್ಲ ಹಾಬಿ ಸಿಂಗರ್ ಆಗಿದ್ರು. ಇವಾಗ ಅವ್ರ ಏನಾರ ನಾನು ಕ್ಯಾರಿಯೋಕಿ ಪ್ರೋಗ್ರಾಮ್ ಕೇಳಿದ್ರೆ, ಈಗೆಲ್ಲ ನಾನು ನೋಡ್ತಾ ಇದ್ರೆ ಹೌ ಮಚ್ ದೇ ಹ್ಯಾವ್ ಇಂಪ್ರೂವ್ಡ್. ಆಡ್ತಾ ರಾಗ ನಳ್ತಾ ರೋಗ ಅವ್ರು ಹಾಡಿ ಎವ್ರಿ ಮಂತ್ ಅಂದ್ರೆ, ಯಾಕಂದ್ರೆ ಎವ್ರಿ ಪ್ರಾಕ್ಟೀಸ್ ಮಾಡ್ಬೇಕು ಅದೆಲ್ಲ ಅವ್ರಿಗೊಂದು ಪ್ರಾಕ್ಟೀಸ್ ಆಗಿ ಪ್ಲಸ್ ಅವ್ರಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಆಗೆಲ್ಲ ಅವ್ರು ಬರ್ತಾ ಇರೋದ್ರಿಂದ ನಂಗೊಂದ್ಸಲ ಹಾಡ್ತಾ ಇದ್ರೆ ತಗೊಂಡೋಗಿ ಅವರೆಲ್ಲ ಈಗ ಒಂದು ಸ್ಟೇಜ್ ಅಲ್ಲಿ ಇವೆಂಟ್ಸ್ ಕೊಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಗ್ರೂಪ್ ಅಲ್ಲೇನೆ ಕೆಲವೊಂದು ಜನ ಒಂದು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟರು. ಅಂಡ್ ತುಂಬಾ ಸಕ್ಸಸ್ಫುಲ್ ಪ್ರೋಗ್ರಾಮ್ಸ್ ಕೊಟ್ಟರು. ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ರು. ಹಾಗೆ ಎಷ್ಟೊಂದು ಕನ್ನಡ ಪ್ರೋಗ್ರಾಮ್ಸ್ ಎಲ್ಲ ಹಾಡ್ತಾರೆ. ಈವನ್ ಬಾಲಿವುಡ್ ಇಲ್ಲಿ ನಡೆಯೋ ಎಷ್ಟೊಂದು ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಕ್ಕಿ. ಕರೆಕ್ಟ್. ರಿಯಲಿ ಅಮೇಜಿಂಗ್ ದಟ್ ಅದರ್ ವಂಡರ್ಫುಲ್ ವರ್ಕ್ ಯು ಡೂಯಿಂಗ್. ಅದು ಅದೇ. ಆಮೇಲೆ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲರೂ. ಹಾಗಾಗಿ ಆಮೇಲೆ ಕೆಲವೊಂದು ಜನ ಇನ್ಸ್ಟ್ರೂಮೆಂಟ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದ್ರು. ಕೀಬೋರ್ಡ್ ಇರ್ಬೋದು ಅಥವಾ ಫ್ಲೂಟು, ಆಮೇಲೆ ಇದರಲ್ಲಿ ಬೇರೆ ಥರ ವೀಣೆ, ಕೆಲವೊಂದು ಜನ ಒಂದಿಬ್ರು ವೀಣೆ ನುಡಿಸ್ತಾರೆ ತುಂಬ ಚೆನ್ನಾಗಿ. ಹಾಗೆ ಎಲ್ಲ ಇದು ಏನದು ಕೀಬೋರ್ಡ್, ಆಮೇಲೆ ಇದು ತಬಲಾ, ಮೃದಂಗ, ಹಾರ್ಮೋನಿಯಂ ಎಲ್ಲ ಇದ್ದಾರೆ ನಮ್ಮಲ್ಲಿ ಗ್ರೂಪ್ ಅಲ್ಲಿ. ಕೊಳಲು ಎಲ್ಲ, ಗಿಟಾರು. ಈಗೇನಾಯ್ತು, ಅವರೆಲ್ಲ ದೇ ಜಾಯ್ನ್ ಆಸ್ ಎ ಗ್ರೂಪ್ ಅಂಡ್ ದೇ ಗಿವ್ ಸಮ್ ಪರ್ಫಾರ್ಮೆನ್ಸಸ್ ಎಲ್ಲ, ವಿಚ್ ಇಸ್ ಗುಡ್ ಫಾರ್ ಅಸ್. ನಾವು ಅದೇ ಒನ್ಸ್ ಇನ್ ಎ ಮಂತ್, ನಾಟ್ ಫಾರ್ ಪ್ರಾಫಿಟ್ ಇದು. ಇಟ್ಸ್ ಆಲ್ ವಿ ಜಸ್ಟ್ ಕಲೆಕ್ಟ್ ಫಾರ್ ಅರೇಂಜ್ ಫುಡ್. ಮೈನ್ ಭಾಳ ಜನ ಏನಕ್ಕೆ ಸೇರ್ಕೊಂಡು ಅಂದ್ರೆ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ಮಸಾಲ ಪುರಿ ಅದೆಲ್ಲ ಅರೇಂಜ್ ಮಾಡೋಣ ಅಂತ ಹೇಳಿದ್ವಿ. ಎಷ್ಟೋ ಜನ ಫುಡ್ಗಾಗಿ ಸೇರ್ಕೊಂಡ್ರು. ಬಟ್ ಜಸ್ಟ್ ಫಾರ್ ಎ ಚೇಂಜ್ ಒಂದ್ಸಲ ಜೋಳದ ರೊಟ್ಟಿ, ಒಂದ್ಸಲ ಬೇರೆ ತರ ಐಟಮ್ಸ್ ಹೇಳ್ತೀವಿ. ಹಾಗೆ ಮಾಡಿ ಇಟ್ಸ್ ಗುಡ್ ಫನ್. ಆಮೇಲೆ ಗುಡ್ ನೆಟ್ವರ್ಕಿಂಗ್ ಆಪರ್ಚುನಿಟಿ. ಹೊಸದಾಗಿ ಬಂದಿರ್ತಾರೆ, ಗುಡ್ ಇಲ್ಲ ಬಹಳ ಹೆಲ್ಪ್ ಆಗುತ್ತೆ, ಹೆಲ್ಪ್ಫುಲ್ ಇನ್ ಎವ್ರಿ ವೇ. ಅದು ಚೆನ್ನಾಗಿದೆ. ಪುಷ್ಪ ಅವರೇ, ನಿಮ್ದು ಬಹಳಷ್ಟು ಅದರಲ್ಲಿ ನೀವು ಎಷ್ಟೊಂದವ್ರಿಗೆ ಹೆಲ್ಪ್ ಮಾಡ್ತೀರಾ. ನಿಮ್ಮೊಂದು ನಿಮ್ದು ಏನೇನು ಇರುತ್ತೆ ಹೇಳಿ, ನೀವೇನೇನ್ ತರ ಸಪೋರ್ಟ್ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರೆ ಓಕೆ ಸರಿ ಏನಾದ್ರು ತರಬೇಕಾಗಿರುತ್ತೆ. ಸೊ ಅವಾಗ ನನಗೆ ಏನೋ ಡೆಲಿಕೇಟ್ ಮಾಡಿಬಿಟ್ಟಿರ್ತಾರೆ. ಪುಷ್ಪ ಎಲ್ಲಾದರೂ ನನ್ನ ನೇಮ್ ಹಾಕ್ಬಿಟ್ಟಿರ್ತಾರೆ, ಪುಷ್ಪ ಅಂತ. ಸೊ ವೆರಿ ಫೇಮಸ್. ಸೊ ಅವ್ರು ಆರ್ಗನೈಸ್ ಮಾಡ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಶಾಪಿಂಗ್ ಮಾಡಿ ತರ್ತೀನಿ. ನಾಟ್ ಓನ್ಲಿ ಶಾಪಿಂಗ್ ಎಲ್ಲ. ಅದನ್ನೇ ಹೇಳಿದ್ದು ಪುಷ್ಪ ಅವರು. ಆಕ್ಚುಲಿ ನೀವೆಲ್ಲ ಫ್ರಂಟ್ ಎಂಡ್ ನೋಡ್ಕೊಳ್ತಿರ್ತೀರಾ. ಪುಷ್ಪ ಅವರು ಈ ಒಂದು ಕ್ಯಾರಿಯೋಕಿ ಪ್ರೋಗ್ರಾಮ್ ಇರ್ಬೋದು, ಯಾವುದೇ ಒಂದು ಆರ್ಗನೈಸ್ ಮಾಡಿದಾಗ ನೀವು ಬ್ಯಾಕ್ ಎಂಡ್ ಅಲ್ಲೆಲ್ಲ ನೀವೊಂದು ಕಿಚನ್ ದೇ ಇರ್ಬೋದು, ಎಲ್ಲ ಆರ್ಗನೈಸ್ ಇರ್ಬೋದು, ಕೋಆರ್ಡಿನೇಷನ್ ಎಲ್ಲ ಇರ್ಬೋದು. ಸೊ ಯು ಆಲ್ವೇಸ್ ಸಪೋರ್ಟ್. ದಟ್ಸ್ ಅ ವಂಡರ್ಫುಲ್ ಹೆಲ್ಪ್ ಅಲ್ವಾ? ದಟ್ಸ್ ಅ ಬಿಗ್ ಹೆಲ್ಪ್ ಆಕ್ಚುಲಿ. ಸೊ ಅದಲ್ಲದೆ ಲೈಕ್ ಮೂರ್ತಿಯವರೇ, ನೀವು ಇಷ್ಟೆಲ್ಲ ಸೇವೆ ಮಾಡ್ಕೊಂಡು ಓದ್ಕೊಂಡು ನೀವೊಂದು ಡಾಕ್ಟರೇಟ್ ಮಾಡೋದು ಇಟ್ಸ್ ನಾಟ್ ದಟ್ ಈಸಿ ಅಲ್ವಾ? ದಟ್ ಈಸ್ ಅ ಬಿಗ್ ಸಪೋರ್ಟ್ ಇರ್ಬೇಕಲ್ವಾ ನಿಮ್ಗೆ? ಫೋಕಸ್ ಮಾಡೋದು ಇದೆಲ್ಲ ನೀವು ಫೋಕಸ್ ಮಾಡ್ಬೇಕು ಅಂದ್ರೆ ನಿಮ್ ವೈಫ್ ನ support very important. So behind every successful man there is a woman. So that's one of the example ಅಂತ ಹೇಳ್ಬೋದು. ಪುಷ್ಪ ಅವ್ರು ಮಾತಾಡೋದು ಕಡಿಮೆ. She was not ready to come. ಆಮೇಲೆ ಇಲ್ಲ ಬರಲೇಬೇಕು ಜೋಸ್ನ ಹೇಳಿದ್ದಾರೆ ಅದಕ್ಕೆ. ಹೌದು, ನಂಗೆ ತುಂಬಾ ಖುಷಿ ಆಯ್ತು ಪುಷ್ಪ ಬರ್ತಾ ಇದ್ದಾರೆ ಅಂತ. ಕೆಲವರು ಮಾತಾಡೋದು ಕಡಿಮೆ. ಸೊ ವಿಚ್ ಈಸ್ ನೈಸ್. ಮನೇಲಿ ಒಬ್ರು ಮಾತಾಡೋದು ಕಡಿಮೆ ಆದ್ರೆ ನಮ್ಗೆ ಮಾತಾಡೋಕೆ ಆಪರ್ಚುನಿಟಿ. ಸೊ ದಟ್ಸ್ ಅಮೇಸಿಂಗ್. ಸೊ ನೀವು ಕ್ಯಾರಿಕಲ್ ಗ್ರೂಪ್ ಅಲ್ಲೆಲ್ಲ ಇಷ್ಟೊಂದು ಹಾಡು ಹೇಳ್ತೀರಾ. ಇವತ್ತು ನಿಮ್ ವೈಫ್ ಬಂದಿದ್ದಾರೆ. ಪುಷ್ಪ ಅವ್ರಿಗೋಸ್ಕರ ನೀವು ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಆನ್ ದ ಸ್ಪಾಟ್. ಮೂರ್ತಿ ಹೇಳ್ಬೋದಾ ಹಾಡು? ಅದೇ ಜಸ್ಟ್ ಸ್ಮಾಲ್. ಖಂಡಿತ. ಓಕೆ, ಮ್ಯೂಸಿಕ್ ಬೇಕಾ? ಮ್ಯೂಸಿಕ್ ಬೇಡವಾ? ಇಲ್ಲ, ವಿತೌಟ್ ಮ್ಯೂಸಿಕ್ ಹಾಡಿ.
ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ. That's so nice, Madhu. On claps, Pushpa. ನಂಗೊತ್ತು ನೀವು ಹಾಡು ಹೇಳಲ್ಲ ಅಂತ ನೀವು claps ಅರು ಹಾಕ್ಲೇಬೇಕು support. So that's really amazing. ಬನ್ನಿ ಇನ್ನೊಂದು ಹಾಡನ್ನ ನಾವು ಕೇಳೋಣ. ಸೊ ನಮ್ಮ ಸಂದರ್ಶನ ಮೂರ್ತಿ ಮತ್ತೆ ಪುಷ್ಪ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಈ ಒಂದು ಲೈವ್ ಸ್ಟ್ರೀಮಿಂಗ್ನ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದರ ಒಂದು ಇನ್ಫಾರ್ಮೇಶನ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಮ್ಮ ಸಂದರ್ಶನ ಪುಷ್ಪ ಮತ್ತೆ ಮೂರ್ತಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಪುಷ್ಪ ಅವ್ರ ಮತ್ತೆ ಮೂರ್ತಿ ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡ್ರು, ಅವರ ಒಂದು ಪೇಂಟಿಂಗ್ ಫಾರ್ ಚಾರಿಟಿ, ಹಾಗೆ ದಕ್ಷಿಣ್ ಆರ್ಟ್ ಅಕಾಡೆಮಿ ಬಗ್ಗೆ ಹೇಳಿದ್ರು. ಹಾಗೆ ಅವರ ಒಂದು ಕ್ಯಾರಿಯೋಕಿ, ಸಿಡ್ನಿ ಕ್ಯಾರಿಯೋಕಿ ಗ್ರೂಪ್ ಈಗ ಒಂದು 5 ವರ್ಷ ಕಂಪ್ಲೀಟ್ ಆಗಿದೆ. ಅದರ ಒಂದು ಮೈಲ್ ಸ್ಟೋನು ಅದು ಹೇಗೆ ಎಲ್ಲ ಒಂದು ಸ್ಟಾರ್ಟ್ ಆಯಿತು. ಹಾಗೆ ಅವರ ಒಂದು ಪೇಂಟಿಂಗ್ ಫಾರ್ ಚಾರಿಟಿ ಆಲ್ಮೋಸ್ಟ್ $90,000 ಚಾರಿಟಿಗೆಗೋಸ್ಕರ ಅವರು ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ಅವರು ಒಂದು ಬ್ಲೈಂಡ್ ಆಶ್ರಮ್, ಸೊ ಅವರು ಒಂದು ಇಂಡಿಯಾದಲ್ಲಿ ಇರೋ ಒಂದು ಬ್ಲೈಂಡ್ ಆಶ್ರಮ್ಗೂ ಕೂಡ ಇವರೊಂದು ಚಾರಿಟಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಇದಲ್ಲದೆ ಹಲವಾರು ರೀತಿಯ ಆರ್ಟ್ ಫಾರ್ಮ್, ಮೂರ್ತಿ ನೋಸ್ ಓವರ್ 100 ಆರ್ಟ್ ಫಾರ್ಮ್ಸ್. ಆಲ್ಸೋ ಪುಷ್ಪ ಅವರು ಕೂಡ ಅವರ ಎಲ್ಲ ಒಂದು ಕಾರ್ಯದಲ್ಲಿ, ಅವರ ಎಲ್ಲ ಒಂದು ಕೆಲಸದಲ್ಲಿ ಒಂದು ಬ್ಯಾಕ್ ಬೋನ್ ಆಗಿ ಅವರೊಂದು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರ ಮಕ್ಕಳು ಮಿಲಿ ಅಂಡ್ ಖುಷಿ ಕೂಡ ಅವರು ಓದ್ತಾ ಇದ್ದಾರೆ. ಅದ್ರ ಜೊತೆ ಅವರು ಒಂದು ಆರ್ಟ್ನು ಕೂಡ, ಅವರ ಒಂದು ಪೇಂಟಿಂಗ್ ಫಾರ್ ಚಾರಿಟಿ, ಹಾಗೆ ಒಂದು ಈ ಒಂದು ದಕ್ಷಿಣ ಆರ್ಟ್ ಅಕಾಡೆಮಿ ಅವರು ಪೇಂಟಿಂಗ್ ಕ್ಲಾಸಸ್ನ ತಗೊಳ್ಳೋದು ಎವ್ರಿ ಡೇ ಎಡ್ಮನ್ಸನ್ ಪಾರ್ಕಲ್ಲಿ ಕ್ಲಾಸಸ್ನ ತಗೊಳ್ತಾರೆ. ಸೊ ನೀವು ಅವ್ರನ್ನ ರೀಚ್ ಔಟ್ ಮಾಡಬೇಕು ಅಂದರೆ ದಕ್ಷಿಣ ಆರ್ಟ್ ಅಕಾಡೆಮಿ ಅಥವಾ ಪೇಂಟಿಂಗ್ ಫಾರ್ ಚಾರಿಟಿ ಈ ಒಂದು ವೆಬ್ಸೈಟ್ನ ನೀವು ನೋಡೋದ್ರಿಂದ ಅದರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ನಮ್ಮ ಸಂದರ್ಶನ ಮೂರ್ತಿ ಮತ್ತೆ ಪುಷ್ಪ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಮೂರ್ತಿ ಅವರೇ, ನೀವು ಆರ್ಟ್ ಈ ಒಂದು ಚಾರಿಟಿ ವರ್ಕ್ ಅಲ್ಲದೆ ಹಲವಾರು ಕಮ್ಯುನಿಟಿ ಇವೆಂಟ್ಸ್ ಮತ್ತೆ ಇನ್ಫಾರ್ಮೇಶನ್ ಸೆಷನ್ ಕೂಡ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಒಂದು ಕಮ್ಯುನಿಟಿ ಸಪೋರ್ಟ್ ಗ್ರೂಪ್ ಇಸ್ ಇನ್ಕ್ಲೂಡಿಂಗ್ ದಿಸ್ ನಮ್ಮ ಸಿಡ್ನಿ ಕನ್ನಡ ಗ್ರೂಪ್ ಅಂತ ಇದೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್. ಹಾಗೆ ಸಿಡ್ನಿ ಇಮಿಗ್ರೆಂಟ್ಸ್ ಗ್ರೂಪ್ ಅಂತಾನೂ ಕೂಡ ನೀವೊಂದು ರೀಸೆಂಟಾಗಿ ಅದನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗೆ ನೀವು ಹಲವಾರು ಒಂದು ಕಮ್ಯುನಿಟಿ ಸೆಷನ್ಸ್, ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಇನ್ಫಾರ್ಮೇಶನ್ ಸೆಷನ್, ಪ್ರಾಪರ್ಟಿ ಮತ್ತು ಇನ್ವೆಸ್ಟ್ಮೆಂಟ್, ಕ್ಯಾರಿಯರ್ಸ್, ಬಿಸ್ನೆಸ್ ಸ್ಟಾರ್ಟ್ಅಪ್ಸ್, ರಿಟೈರ್ಮೆಂಟ್ ಅಂಡ್ ಲಿವಿಂಗ್, ಡಿಜಿಟಲ್ ಟ್ರೈನಿಂಗ್ ಫಾರ್ ಮೈಗ್ರೆಂಟ್ ಅಂಡ್ ರೆಫ್ಯೂಜಿ ವುಮೆನ್. ಸೊ ಹಲವಾರು ರೀತಿಯಲ್ಲಿ ನೀವು ಇದನ್ನ ಕಂಡಕ್ಟ್ ಮಾಡಿಕೊಂಡು ಅವ್ರಿಗೆಲ್ಲ ಒಂದು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನೀವು ಶೇರ್ ಮಾಡಿ ನಮ್ಮ ಶ್ರೋತೃಗಳ ಹತ್ರ. ಅದೇ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ನಾನು ಬಂದಾಗ ಸ್ವಲ್ಪ ನೋಟಿಸ್ ಮಾಡಿದೆ, ಇಲ್ಲಿ ಇನ್ಫಾರ್ಮೇಷನ್ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ, ಪ್ಲಸ್ ಅವಾಗ ಇಂಟರ್ನೆಟ್ಟು ಇರಲಿಲ್ಲ, ಅದೊಂದು ಇದು. ಸೊ ಈ ಥರ ಇನ್ಫಾರ್ಮೇಷನ್ ಸೆಷನ್ಸ್ ಮಾಡೋದ್ರಿಂದ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಮನೆ ಕಟ್ಸಿದಾಗ ಭಾಳ ಕಷ್ಟ ಆಯಿತು ನಮಗೆ, ಎಲ್ಲಿ ಏನು ಕೇಳೋದು ಗೊತ್ತಿರಲಿಲ್ಲ, ಏನು ಕೇಳೋದು ಅಂತ. ಯಾವ್ದಾದ್ರು ಸೆಮಿನಾರ್ಸ್ ಎಲ್ಲ ಅಟೆಂಡ್ ಮಾಡಿದ್ರೆ ಇಟ್ ವಾಸ್ ಮೋರ್ ಆಫ್ ಸೇಲ್ಸ್, ಬರೀ ಸೇಲ್ಸ್ ಇರ್ತಾಯಿತ್ತು. ಸೊ ಹಾಗಾಗಿ ಮಾಡೋಣ ಬೇರೆ ಬೇರೆ ಥರದ್ದು ಅಂತ ಹೇಳಿಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ವಿ. ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಬಗ್ಗೆ ಮಾಡಿದ್ವಿ. ಅಂದರೆ ಎಕ್ಸ್ಪರ್ಟ್ನ ಕರೆದ್ಬಿಟ್ಟು ಆರ್ಗನೈಸ್ ಮಾಡೋದು. ಐ ವಾಸ್ ಶೇರಿಂಗ್ ಮೈ ಸೂಪರ್ ಫಂಡ್ ಹೇಗೆ ಮಾಡೋದು ಅಂತ ಹೇಳಿ. ಅದು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೋದು. ಅದು ಆ್ಯಕ್ಚುಲಿ ಅಡ್ವೈಸ್ ಕೊಡೋದಕ್ಕೆ ಯು ನೀಡ್ ಸರ್ಟಿಫಿಕೇಷನ್ ಅದಕ್ಕೆ ಇರಬೇಕು. ಬಟ್ ನಾವು ಅದೇ ಕ್ವಾಲಿಫೈಡ್ ಎಕ್ಸ್ಪರ್ಟ್ಸ್ನ ಕರೆದ್ಬಿಟ್ಟು ಅವರು ಲೈಕ್ ಅದು ಏನದು ಇನ್ವಾಲ್ವ್ಡ್, ಅದಕ್ಕೆ ಏನು ಎಷ್ಟು ಚಾರ್ಜ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಸೂಪರ್ನ ಉಪಯೋಗಿಸ್ಕೊಂಡು ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಗೊತ್ತೇ ಇರೋದಿಲ್ಲ. ಆಕ್ಚುಲಿ ಸೂಪರ್ ಅಂದ್ರೆ ಎಲ್ಲ ರಿಟೈರ್ಡ್ ಆದ್ಮೇಲೆ ಬರೋ ಫಂಡಿಂಗ್ ಅಂತ ಅನ್ಕೊಂಡಿರ್ತಾರೆ. ಸೊ ಅದು ಒಂದು ಗ್ರೇಟ್ ಇನ್ಫಾರ್ಮೇಶನ್. ಅದು ಸೊ ಎಕ್ಸ್ಪರ್ಟ್
ಎಕ್ಸ್ಪರ್ಟ್ಗಳು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಹೇಗೆ ಅದನ್ನ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ಅಂತೆಲ್ಲ. ಸೊ ಅದೇ ಥರ ಬೇರೆ ಬೇರೆದು ಮಾಡಿದ್ವಿ. ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಒಂದು, ಆಮೇಲೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಡಿದ್ವಿ, ಆಮೇಲೆ ಥ್ರೂ ಸೇವಾ ಆಸ್ಟ್ರೇಲಿಯಾ ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅಂತ ಮಾಡಿದ್ವಿ. ಅದರೊಳಗಡೆ ಇನ್ವಾಲ್ಡ್ ಇನ್ ಆರ್ಗನೈಸಿಂಗ್ ಎಲ್ಲ, ಬಟ್ ಸ್ಪೆಷಲಿಸ್ಟ್ಗಳನ್ನ ಕರೆದ್ಬಿಟ್ಟು ಮಾಡ್ತಾ ಇದ್ವಿ. ಆಮೇಲೆ PPDS ಅಂತ ಒಂದು ತಮಿಳ್ ಮೈಗ್ರೆಂಟ್ ವುಮೆನ್ ಗ್ರೂಪ್ ಇದೆ, ಅದರಲ್ಲಿ ಮಾಡಿದಾಗ ನಾವು ಕ್ರ್ಯಾಕ್ ಯುವರ್ ಫಸ್ಟ್ ಇದು ಸ್ಟಾರ್ಟ್ ಯುವರ್ ಫಸ್ಟ್ ಜಾಬ್ ಅಂದ್ಬಿಟ್ಟು ಸಿಮಿಲರ್ ಲೈನ್ಸಲ್ಲಿ ಹೆಲ್ಪ್ ಆಗಲಿ ಅವ್ರಿಗೆ ಮೈಗ್ರೆಂಟ್ಸ್ಗೆ ಅಂತೆಲ್ಲ ಹೇಳಿ. ನಂದು ಅದೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ನಾವು ಇಲ್ಲಿಂದ 2,500 ಜಾಬ್ಸ್ ಆಫ್ ಶೋರ್ ಮಾಡಿದ್ವಿ. HP ಇದ್ದಾಗ 2,600 ಜಾಬ್ಸ್ ಬ್ಯಾಂಗ್ಳೂರ್ಗೆ. ಸೊ ಹಾಗಾಗಿ ಐ ವಾಸ್ ಲೀಡ್ ಫಾರ್ ದಿ ಪ್ರಾಜೆಕ್ಟ್. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಅದು PPDS ಅಂದ್ಬಿಟ್ಟು ತಮಿಳ್ ಮೈಗ್ರೆಂಟ್ ಅವ್ರದ್ದು, ಅದು ಲೇಡೀಸ್ಗೆ ಅಂದ್ಬಿಟ್ಟು ಅದು ಕಮ್ಯುನಿಟಿ ಇದು ಕೌನ್ಸಿಲ್ ಏಡೆಡ್ ಪ್ರೋಗ್ರಾಮ್ ಅದು. ಹಾಗೆ ಸೊ ಅಲ್ಲಿ ಅದೇ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅವರು ಇನ್ವೈಟ್ ಮಾಡಿದರು. ಅದರೊಳಗಡೆ ಹೇಗೆ ಸ್ಟಾರ್ಟ್ ಮಾಡೋದು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನಿರಬೇಕು. ಈಗ ಕೆಲವೊಂದು ಜನಕ್ಕೆ ಜಾಬ್ ಆಗಲ್ಲ, ಬಟ್ ಅದು ಒಳ್ಳೆ ಸ್ಕಿಲ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ ಯಾವುದೇ ಥರದ್ದು. ಅದು ಒಂದು ಸ್ಮಾಲ್ ಕಂಪ್ನಿ ಸ್ಟಾರ್ಟ್ ಮಾಡಿಕೊಂಡು ಅವರು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಪ್ನಿ ಎಲ್ಲ ಸ್ಟಾರ್ಟ್ ಮಾಡಿ ಇದು ಮಾಡೋದು ಈಸಿ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅದನ್ನೆಲ್ಲ ಒಂದು ಕಂಡಕ್ಟ್ ಮಾಡಿದ್ವಿ. ಕೆಲವೊಂದಕ್ಕೆಲ್ಲ ಎಕ್ಸ್ಪರ್ಟ್ಗಳನ್ನ ಕರೆದ್ಬಿಟ್ಟು ಅವರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಗೆ ಏನೇನು ಬೇಕು, ವೆಬ್ಸೈಟ್ ಹೆಂಗೆ ಮಾಡಬೇಕು, ಅದೆಷ್ಟು ಚಾರ್ಜ್ ಆಗ್ಬೋದು, ಎಲ್ಲಿ ಮಾಡಿಸ್ಬೋದು, ಇಲ್ಲಿ ಮಾಡಿಸೋರು ಒಳ್ಳೆಯದ, ಇಂಡಿಯಲ್ಲಿ ಮಾಡಿಸ್ಬೇಕಾ, ಅದು ಅದೇ ಥರ ಚಾರ್ಟೆಡ್ ಅಕೌಂಟೆಂಟ್ ಬಂದಿರ್ತಾರೆ. ಅವ್ರು ಹೇಳ್ತಾರೆ ಎಷ್ಟು ಕಾಸ್ಟ್ ಆಗುತ್ತೆ ಎವ್ರಿ ಇಯರ್ ಆನ್ಯುವಲ್ ರಿಟರ್ನ್ ಮಾಡೋದಕ್ಕೆ, ಆಮೇಲೆ ಏನು ಪ್ರೊಪ್ರೈಟರಿ ಲಿಮಿಟೆಡ್ ಮಾಡೋದಕ್ಕೂ ನಾರ್ಮಲ್ ಸೋಲ್ ಟ್ರೇಡರ್ಗೂ ಏನು ವ್ಯತ್ಯಾಸ ಇರುತ್ತೆ, ಆ ಥರದ್ದೆಲ್ಲ ಮಾಡಿ ಇದು ಹೆಲ್ಪ್ಸ್ ಲಾಟ್ ಕಮ್ಯುನಿಟಿಗೆ. ಆಮೇಲೆ ಅವರು ಅದರಲ್ಲಿ ಕರೆಕ್ಟ್ ಪ್ರೋಸ್ ಕಾನ್ಸ್ ತಿಳ್ಕೊಂಡು ಆಮೇಲೆ ಅವ್ರು ಡಿಸೈಡ್ ಮಾಡ್ಬೋದು ಅವ್ರಿಗೆ ಜಾಬ್ ಸೂಟಬಲ್ಲ ಅಥವಾ ಬಿಸ್ನೆಸ್ ಮಾಡ್ಬೋದಾ, ಬಿಸ್ನೆಸ್ ಮಾಡಿದ್ರೆ ಯಾವ ಥರ ಮಾಡಿದ್ರೆ ಒಳ್ಳೇದು ಅಂತಾರೆ. ಅದನ್ನು ಮಾಡಿದ್ವಿ. ಅದೇ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡಿದ್ವಿ. ರೀಸೆಂಟಾಗಿ ಇದು ಮಾಡಿದ್ವಿ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದ್ಬಿಟ್ಟು. ಈಗ ಭಾಳ ಜನ ದೇರ್ ಅಟ್ ಏಜ್ ವೇರ್ ಸೂನ್ ಮೇ ಬಿ ಇನ್ನು 10, 15, 20 ಇಯರ್ಸಲ್ಲಿ ರಿಟೈರ್ ಆಗ್ತಾರೆ. ಅಂಥವ್ರಿಗೆಲ್ಲ ಇಸ್ ನೋ ಪಾಯಿಂಟ್ ರಿಟೈರ್ ಆದಮೇಲೆ ರಿಟೈರ್ಮೆಂಟ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಏನು ಪಾಯಿಂಟ್ ಇಲ್ಲ. ಸೊ ಮುಂಚೆ ಆದರೆ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ದೇ ಕ್ಯಾನ್ ಮೇಕ್ ದೇರ್ ರಿಟೈರ್ಮೆಂಟ್ ಮೋರ್ ಕಲರ್ಫುಲ್, ಸ್ವಲ್ಪ ಆ್ಯಕ್ಟಿವ್ ಆಗಿ, ಅಥವಾ ಬೇಗನೆ ರಿಟೈರ್ ಆಗ್ಬೋದು. ಕೆಲವೊಂದು ಜನ ದೇ ಡೋಂಟ್ ಹ್ಯಾವ್ ಟು ವರ್ಕ್ ಅದು ಮಾಡ್ಬೋದು. ಯಾಕಂದರೆ ಎಷ್ಟೋ ಜನ ಅದೇ ಫೈನಾನ್ಷಿಯಲಿ ಕಂಫರ್ಟಬಲ್ ಆಗಿರ್ತಾರೆ, ಚೆನ್ನಾಗಿ ಟ್ರಾವೆಲ್ ಅದು ಇದೆಲ್ಲ ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ಪೆಷಲಿಸ್ಟ್ ಗ್ರೂಪ್ ಇದೆ ವೇ ಟು ವೆಲ್ತ್ ಅಂತ, ಅವ್ರನ್ನ ಇನ್ವೈಟ್ ಮಾಡಿ ಸೊ ವಿ ಆರ್ಗನೈಸ್ ಅದು ಇದೆಲ್ಲ ಫ್ರೀ ಸೆಷನ್ಸ್ ಮಾಡೋದು. ಆಲ್ ನಾಟ್ ಫಾರ್ ಪ್ರಾಫಿಟ್, ರ್ಯಾಂಡಮ್ ಆಗಿ ಮಾಡ್ತೀವಿ, ಬಟ್ ಪ್ರಾಬ್ಲಿ ಒನ್ಸ್ ಇನ್ 2 months ಅಂತ ಇಟ್ಕೋಬಹುದು. ಅಷ್ಟೇ ಪ್ರತಿಯೊಂದು ಇವೆಂಟ್ ನೀವು ಈ ಸೆಷನ್ ಮಾಡಿದಾಗ ಎಕ್ಸ್ಪರ್ಟ್ಸ್ ನ ನೀವು ಕರೆಸ್ತೀರಾ. ಕರೆಕ್ಟ್. ಕೆಲವೊಂದ್ಸಲ ನನ್ನ ಬೇರೆಯವ್ರು ಇನ್ವೈಟ್ ಮಾಡ್ತಾರೆ. ಸೊ ಐ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಎಲ್ಲ. ನಾನು ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಅಲ್ಲಿ ನಾನು ಲಾಂಗ್ ಬ್ಯಾಕ್ ಸೆಟಪ್ ಮಾಡಿ ಅದು ಎಲ್ಲ ಮಾಡಿದ್ದೆ, ಪ್ರಾಪರ್ಟಿ ತಗೊಂಡೆಲ್ಲ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಹೇಗೆ ಮಾಡಿದ್ರಿ ಏನು ಅಂತೆಲ್ಲ ಹೇಳಿ. ಇದು ಜಸ್ಟ್ ಎ ಹಾನೆಸ್ಟ್ ಶೇರಿಂಗ್ ಆಫ್ ಇನ್ಫಾರ್ಮೇಶನ್ ವಿತ್ ನಂಬರ್ಸ್ ಸೊ ದಟ್ ಪೀಪಲ್ ನೋ ಹೌ ಥಿಂಗ್ಸ್ ವರ್ಕ್ ಅಂತ ಅಷ್ಟೇ. ಹಾಗೆ ಅದು ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಆಕ್ಚುಲಿ ರಿಯಲಿ ಯು ಡೂಯಿಂಗ್ ಸಚ್ ಎ ಗ್ರೇಟ್ ಜಾಬ್ ಮೂರ್ತಿ. ಯಾಕಂದ್ರೆ ಎಲ್ಲರಿಗೂ ಜಸ್ಟ್ ಅವರು ಒಂದು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಮಕ್ಕಳು, ಮನೆ, ಅವರ ಒಂದು ಕ್ಲಾಸಸ್ ನೋಡ್ಕೊಳ್ಳೋದು, ಮಕ್ಳು ಕರ್ಕೊಂಡ್ಬರೋದು, ಅಥವಾ ಅವರ ಒಂದು ಫುಲ್ ಟೈಮ್ ಜಾಬ್ ನೋಡೋದು, ಈ ತರ ಒಂದು ಫೈನಾನ್ಸ್ ಅಡ್ವೈಸ್ ಎಲ್ಲೂ ಸಿಗಲ್ಲ. ಎಲ್ಲೂ ಅದು ಆಮೇಲೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಕೂಡ ಆಗುತ್ತೆ. ಎಲ್ಲರೂ ಒಂದೊಂದು ರೀತಿ ಅಡ್ವೈಸ್ ಕೊಡ್ತಾರೆ. ಸೊ ನೀವೊಂದು ಎಕ್ಸ್ಪರ್ಟ್ಸ್ ಸೆಷನ್ ಇರುತ್ತೆ, ಸಿಗುತ್ತೆ. ಬಟ್ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಇಟ್ಸ್ ಮೋರ್ ಫಾರ್ ಮಾರ್ಕೆಟಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೋಸ್ಟ್ ಆಫ್ ದ ಟೈಮ್ಸ್. ಅದು ನಿಮ್ಗೆ ಜಿನೈನ್ ಸಿಗ್ಬೋದು, ಸಿಗ್ದಲ್ಲ ಇರ್ಬೋದು. ಸೊ ಈಗ ನಮ್ದೆಲ್ಲ ನಾಟ್ ಫಾರ್ ಪ್ರಾಫಿಟ್, ನೋ ಸೇಲ್ಸ್ ಇನ್ವಾಲ್ವ್ ಅಂತ ಮಾಡೋದು. ಸೊ ಹಾಗಾಗಿ ಜಸ್ಟ್ ಹೆಲ್ಪ್. ಕರೆಕ್ಟ್. ಅದೇ ಇಂಪಾರ್ಟೆಂಟ್ ಅಲ್ವಾ? ಎಕ್ಸಾಕ್ಟ್ಲಿ. They can choose the product later on where they want to go. Correct. Information they require. ಯಾವ ರೀತಿ ಫಾಲೋ ಮಾಡಬೇಕು. ಸೊ ಬಯಾಸ್ಡ್ ಆಗಿರಲ್ಲ, ಇದು ಜಿನೈನ್ ಆಗಿರುತ್ತೆ, ಬಯಾಸ್ಡ್ ಇರಲ್ಲ. ಫಾಲೋ ಮಾಡೋದು ಅತ್ರ ಎಲ್ಲ ಒಂದು ಇನ್ಫಾರ್ಮೇಷನ್ ಎಕ್ಸಾಕ್ಟ್ಲಿ. ದಟ್ಸ್ ದ ಐಡಿಯಾ ಅಷ್ಟೇ. ಅದು ಬಿಟ್ಟು ಇಂಡಿಯಾ ಶೇರ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಆಮೇಲೆ ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡಲ್ಲಿ ಇಲ್ಲಿಂದ ಇಂಡಿಯಾಲಿ ಇನ್ವೆಸ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಒಬ್ರು ಎಕ್ಸ್ಪರ್ಟ್ ಮಾತಾಡಿದ್ರು, ಅಭಿಷೇಕ್ ಅಂದ್ಬಿಟ್ಟು. ಆಮೇಲೆ ಇದು ಈ ಆಸ್ಟ್ರೇಲಿಯನ್ ಶೇರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರು, ಹೇಗೆ ಮಾಡೋದು ಏನು ಅಂತ ಹೇಳಿ. ಅದಕ್ಕಾಗಿ ಎಕ್ಸ್ಪರ್ಟ್ನ ಇನ್ವಾಲ್ವ್ ಮಾಡಿಬಿಟ್ಟು ಅದನ್ನು ಮಾಡಿದ್ವಿ. ಸೊ ಆ ಥರ ಬೇರೆ ಬೇರೆ ಮೈನ್ಲಿ ಜನಗಳಿಗೆ ಯೂಸ್ ಆಗಲಿ ಅನ್ನೋದು ಒಂದು ಇದು, ಹೆಲ್ಪ್ ಆಗಲಿ ಅಂತ ಅಷ್ಟೇ, ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮಾಡೋದಷ್ಟೇ. ಇಟ್ ಜಸ್ಟ್ ಕನೆಕ್ಟಿಂಗ್ ಡಾಟ್ಸ್ ಅಷ್ಟೇ ನಮ್ಮ ಕೆಲಸ. ಪುಷ್ಪ ಅವರೇ, ನೀವು ಮೂರ್ತಿ ಅವ್ರಿಗೆ ಐ ನೋ ಲೈಕ್ ಯು ಆಲ್ವೇಸ್ ಸಪೋರ್ಟ್. ಸೊ ಈ ಒಂದು ಇನ್ಫಾರ್ಮೇಶನ್ ಸೆಷನ್ ಇದೆಲ್ಲ ಮಾಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಮೂರ್ತಿ ಅವ್ರಿಗೆ ನೀವು ಒಂದು ಸಪೋರ್ಟ್ ಮಾಡೋದಲ್ಲ? ಖುಷಿ ಆಗುತ್ತೆ. ಸೋ ಪ್ರೌಡ್. ಸೊ ನಿಮ್ ನಗುಲೆ ಗೊತ್ತಾಗುತ್ತೆ, ಪುಷ್ಪ ಅವರ ನಗುಲೆ ಗೊತ್ತಾಗುತ್ತೆ ಹೌ ಪ್ರೌಡ್ ಯು ಆರ್ ಫಾರ್ ಆಲ್ ದ ಅಚೀವ್ಮೆಂಟ್ಸ್ ಯು ಆರ್ ಡೂಯಿಂಗ್ ಅಲ್ಲ?
ತುಂಬಾ ಖುಷಿ ಆಯ್ತು. ಸೊ ಮೂರ್ತಿ ಅವರೇ, ನೀವು ಇಷ್ಟಲ್ಲದೆ ನಿಮ್ಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. 54 ಕಂಟ್ರೀಸ್ ನ ನೀವು ನೋಡಿದ್ದೀರಾ. ಸೊ ಯಾವ ಕಂಟ್ರೀಸ್ ಅಂತ ನಮ್ಗೆ ಅಷ್ಟೊಂದು ಕೇಳಕ್ಕಾಗಲ್ಲ, ಲಿಸ್ಟ್ 54 ಮಿನಿಟ್ಸ್ ಆಗ್ಬೋದು ಅನ್ಸುತ್ತೆ. ಸೊ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದ್ಯಾ, ಅದು ನಿಮ್ಗೆ ಫೇವ್ರೆಟ್ ಅನ್ಸಿದ್ಯಾ? ಒಂದು ಅಂತಿಲ್ಲ ಫೇವ್ರೇಟ್, ಭಾಳ ಕಂಟ್ರೀಸ್ ಇಷ್ಟ ಆಯಿತು ನನಗೆ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಭಾಳ ಇಷ್ಟ ಆಯಿತು. ನಾರ್ವೆ, ಫಿನ್ಲ್ಯಾಂಡ್, ಅದೆಲ್ಲ, ಸ್ವೀಡನ್ ಎಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಜಪಾನ್ ಭಾಳ ಇಷ್ಟ ಆಯಿತು. ಜಪಾನ್ ಮಕ್ಕಳುಗಳು ಎಲ್ಲ ಇಷ್ಟ ಆಯಿತು. ಬುಲೆಟ್ ಟ್ರೈನ್ ಟು ಬಿ ಹಾನೆಸ್ಟ್ ಟ್ರಾವೆಲ್ ಮಾಡಿದ್ವಿ ಶಿನ್ಕಾನ್ಸನಲ್ಲಿ. ಬಟ್ ನಾನು ಮುಂಚೆ ಇದ್ರಲ್ಲಿ ಟ್ರಾವೆಲ್ ಮಾಡಿದೆ, ಯೂರೋಸ್ಟಾರಲ್ಲಿ, ಯುರೋಪಲ್ಲೆಲ್ಲ. ಸೊ ಅದೇ, ಐ ಮೀನ್ ಒನ್ಸ್ ಇಟ್ ಗೋಸ್ ಬಿಯಾಂಡ್ ಸ್ಪೀಡ್ ಡಿಫ್ರೆನ್ಸ್ ಆಗಿ ಗೊತ್ತಾಗಲ್ಲ ಆ್ಯಕ್ಚುಲಿ, ಹಂಗೆ. ಬಟ್ ಅನ್ಸುತ್ತೆ ನಮ್ಮ ಸಿಟಿ ಟ್ರೈನ್ ಇಲ್ಲೆಲ್ಲ ಸ್ಲೋ ಆದಾಗ ನಮ್ಗೆ ಯಾವಾಗ ಬುಲೆಟ್ ಟ್ರೈನ್ ಬರುತ್ತೆ. ಇಲ್ಲ ಸೀರಿಯಸ್ಲಿ, ನಿಜವಾಗ್ಲು ಆ್ಯಕ್ಚುಲಿ ಹಾಂಗ್ಕಾಂಗ್ ಅಲ್ಲೆಲ್ಲ ಎಷ್ಟು ಪ್ರಾಬ್ಲಮ್ ಇರುತ್ತೆ ನೋಡಿ, ಯಾವಾಗ್ಲೂ ಎಷ್ಟೊಂದು ಚೆನ್ನಾಗಿದೆ. ಆ್ಯಕ್ಚುಲಿ ಒಳ್ಳೆ ಸಿಸ್ಟಮ್ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಷ್ಟೇ. ಈಗ ಮೆಟ್ರೋ ಎಲ್ಲ ಬಂದಿರೋದು ಐ ಆಮ್ ವೆರಿ ಇಂಪ್ರೆಸ್, ತುಂಬ ಚೆನ್ನಾಗಿದೆ. ಎವ್ರಿ ಡ್ರೈವರ್ಲೆಸ್ ಟ್ರೈನ್ಸ್ ಎಲ್ಲ ಮೆಟ್ರೋ ಇದು ಸಿಡ್ನಿಯಲ್ಲಿ, ಅದನ್ನ ಸ್ವಲ್ಪ ಕವರೇಜ್ ಜಾಸ್ತಿ ಮಾಡಿದ್ರೆ ಇಲ್ಲೂ ಚೆನ್ನಾಗಿರುತ್ತೆ. ಬಟ್ ಅದರ್ವೈಸ್ ಇದು ಸ್ವಲ್ಪ ಹಳೇದು ಟೆಕ್ನಾಲಜಿ ಎಲ್ಲ ಒಂಚೂರು ಹಳೇದು. ಅದೇ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ, ನಾಟ್ ಆಲ್ ಕಂಟ್ರೀಸ್ ಬಟ್ ಮೆನಿ ಕಂಟ್ರೀಸ್ ಆರ್ ವೆಲ್ ಅಡ್ವಾನ್ಸ್ಡ್. ಕೊರಿಯಾ ಮತ್ತೆ ಹಾಂಗ್ಕಾಂಗ್ ಅಲ್ಲೆಲ್ಲ ಹೋದ್ರೆ ಬಹಳ ಖುಷಿ ಆಗುತ್ತೆ. ಏನು ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಅಂತ, ಕ್ಲೀನ್ ಇರುತ್ತೆ ಹಾಗೆ. ಬಟ್ ಇಲ್ಲ, ತುಂಬ ಒಂದೊಂದು ಕಂಟ್ರಿಗೆ ಹೋದಾಗೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಐ ಎಂಜಾಯ್, ಎಲ್ಲ ಕಡೆನೂ ಇಷ್ಟ ಆಯಿತು. ಕಂಬೋಡಿಯಾ, ವಿಯೆಟ್ನಾಂ ಹೋದಾಗ ಅದೇ ಒಂದು ಡಿಫ್ರೆಂಟ್ ವೇ ಅಲ್ಲಿ ಚೆನ್ನಾಗಿರುತ್ತೆ. ಟನಲಲ್ಲಿ ನನಗೆ ಯಾವಾಗಲೂ ಒಂಥರ ಇಲ್ಲ ಅದು ನನಗೆ ಯಾವಾಗಲೂ ಒಂದು ಇದಿತ್ತು. ಯಾಕಂದರೆ ವಿಯೆಟ್ನಾಂ ಒಂಥರ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಅಮೆರಿಕಾ ಕಂಪೇರ್ ಮಾಡಿದ್ರೆ. ಈ ಥರ ಅದು ಸೈಜು ಒಂಥರ ಚಿಕ್ಕದಾಗಿದ್ದಾರೆ. ವಿಯೆಟ್ನಾಮ್ ಇಸ್ ಎ ನಾಟ್ ಮ್ಯಾಸಿವ್ ಅಂಡ್ ದೇ ಹ್ಯಾಡ್ ಆಲ್ ಪ್ರಿಮಿಟಿವ್ ಟೂಲ್ಸ್. ಎಲ್ಲ ಅವ್ರ ಹತ್ರ ಪಾಪ ಏನಂತ ಟೂಲ್ಸ್ ಇರಲಿಲ್ಲ. ಹೌ ದೇ ಫಾಟ್ ದಿಸ್ ಮೈಟಿ ಅಮೆರಿಕನ್ ಆರ್ಮಿ ಅಂಡ್ ಏಬಲ್ ಟು ಫಾರ್ ಸೋ ಮೆನಿ ಇಯರ್ಸ್ ಅಂಡ್ ಇದು ಮಾಡಿದ್ರು ಅಂತ ಯಾವಾಗಲೂ ಕ್ಯೂರಿಯಸ್ ಆಗಿದೆ ನಾನು. ಸ್ಮಾರ್ಟ್ ಅನ್ನೋದಕ್ಕಿಂತ ತುಂಬ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಅವರು ಎಷ್ಟು ಕ್ಲೇವರ್ ಆಗಿ ಮಾಡಿಕೊಂಡು ಟನಲ್ಸ್ ಹೋಗ್ಬೇಕು. ಕೂಚಿ ಟನಲ್ಸ್ ಅಂತಿದೆ, ಜಸ್ಟ್ ಅಮೇಸಿಂಗ್. 3 ಲೆವೆಲ್ಸ್ ಆಫ್ ಟನಲ್ಸ್. ಮೇಲ್ಗಡೆದ್ರಲ್ಲೂ ಸ್ವಲ್ಪ ಬಕ್ಕೊಂಡು ಹಿಂಗೆ ಹೋಗ್ಬೋದು, ಬೆಂಡ್ ಮಾಡ್ಕೊಂಡು ನೀಲ್ ಡೌನ್ ಮಾಡಿ, ಇನ್ನೊಂದ್ರಲ್ಲಿ ಕೂತ್ಕೊಂಡೆ ಹೋಗ್ಬೇಕು. ಅದು ಏನು 250+ ಕಿಲೋಮೀಟರ್ಸ್ ಅದು ಮಾಡಿರೋದವರು. ಅದು ಅಂಡ್ ಇಟ್ಸ್ ನಾಟ್ ಲೈಕ್ ಓಪನ್ ಪ್ರಾಜೆಕ್ಟ್ ಥರ ಮಾಡೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ಎಲ್ಲ ಟೀಚಿಂಗ್ ಮಾಡ್ತಾ ಇರ್ತಾರೆ, ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ. ಈವ್ನಿಂಗ್ ನೈಟಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪನೇ ಮಣ್ಣೆಲ್ಲ ತೆಗೆದು ಹಾಕ್ಬೇಕು. ಆಮೇಲೆ ಮಣ್ಣು ಒಂದೇ ಕಡೆ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಏನೋ ಮಾಡಿದ್ದಾರೆ ಅಂತ. ಸೊ ಅದನ್ನ ಎತ್ಕೊಂಡೋಗಿ ನೀರಲ್ಲಿ ಅಲ್ಲಿ ಇಲ್ಲಿ ಗೊತ್ತಾಗ್ದಂಗೆ ಮಾಡೋದು ಅಮೇಝಿಂಗ್ ಅದೆಲ್ಲ. ಆಮೇಲೆ ಬೂಬಿ ಟ್ರ್ಯಾಪ್ಸ್ ಒಂದು 10 ಟ್ರ್ಯಾಪ್ ಥರ ಇರುತ್ತೆ, ಅದ್ರೊಳಗೆ 1-2 ಮಾತ್ರ ಕರೆಕ್ಟ್ ಆ್ಯಕ್ಚುಲಿ ಒಳಗಡೆ ಹೋಗೋದಕ್ಕೆ. ಮಿಕ್ಕಿದ್ದೆಲ್ಲ ಬೂಬಿ ಟ್ರ್ಯಾಪ್. ಸುಮ್ಮನೆ ಯಾರು ಹೋಗಿ ಕಾಲಿಟ್ರೆ ಅಲ್ಲೇ ಹಿಡ್ಕೊಂಡ್ಬಿಡುತ್ತೆ ಕಾಲನ್ನೆಲ್ಲ. ಎಷ್ಟು ಕ್ಲೆವರ್ ಆಗಿ ಥಿಂಕ್ ಮಾಡಿ. ಆಮೇಲೆ ಯಾರು ಸಿಕ್ಕಾಕೊಂಡಿದ್ದು ಕಾಲ್ ಅಂದರೆ ಆಬ್ವಿಯಸ್ಲಿ ವಿಲ್ ಸ್ಕ್ರೀಮ್ ಆರ್ ಕಾಲ್ ಫಾರ್ ಹೆಲ್ಪ್, ಇಮಿಡಿಯೇಟ್ಲಿ ಬೇರೆ ಕಡೆಯಿಂದ ಅವ್ನಿಗೆ ಅಟ್ಯಾಕ್ ಮಾಡೋದು. ಆ ಥರ ಎಲ್ಲ ಎಷ್ಟು ಚೆನ್ನಾಗಿ ಥಿಂಕ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ಅದೆಲ್ಲ ನೋಡಿದಾಗ. ಐ ಮೀನ್ ಒಂದೊಂದು ಕಂಟ್ರಿ ನಾನು ನಮ್ಮ ಮಗಳು ನಾವು ಬಸ್ಸಲ್ಲಿ ಹೋಗಿದ್ವಿ, ಒಂದು ಅರೇಂಜ್ ಟ್ರಿಪ್ಪಲ್ಲಿ. ಅದು ತುಂಬ ಜನ ಇದ್ವಿ, 2 ಬಸ್ ಆ್ಯಕ್ಚುಲಿ, 40 ಜನ ಪ್ಲಸ್ ಏನೋ ಇದ್ವಿ. ನಾನು ಯಾರು ಮಾಡ್ತೀರಾದ್ರು ಯಾರು ರೆಡಿ ಇರಲಿಲ್ಲ. ನನಗೆ ಆ ಥರದ್ದೆಲ್ಲ ಸ್ವಲ್ಪ ಇಷ್ಟ ಅಡ್ವೆಂಚರ್. ಸೊ ಸೈಡ್ ಓಕೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಹೋದೆ. ಆಮೇಲೆ ನಮ್ಮ ಮಿಲಿ ಹೋದ್ಲು, ಅವಳು ನನ್ನ ಜೊತೆ ಯಾವಾಗಲೂ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಸೊ ಐ ಕ್ಯಾನ್ ಆಲ್ಸೋ ಗೋ ಅವಳು ಹೋದ್ಲು, ಇನ್ಯಾರು ಟ್ರೈ ಮಾಡಲಿಲ್ಲ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅದ್ರೊಳಗಡೆ ಹೋಗೋದು, ವಾಕ್ ಮಾಡೋದು, ಏನೇನು ಇಟ್ ವಾಸ್ ವೆರಿ ನೈಸ್, ಚೆನ್ನಾಗಿತ್ತು. ನಿಮಗೆ ಪುಷ್ಪ, ನಿಮಗೆ ಅದು ತುಂಬ ಇಷ್ಟ ಆಗಿತ್ತು? ನನಗೆ ಸ್ವಿಟ್ಜರ್ಲ್ಯಾಂಡ್ ತುಂಬ ಇಷ್ಟ ಆಯಿತು, ಮತ್ತು ಜಪಾನ್ ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಅಮೇಸಿಂಗ್ ಕಂಟ್ರೀಸ್ ಎಲ್ಲ. ಅದನ್ನು ನನಗೆ ವರ್ಕಿಂದ ಭಾಳ ಹೆಲ್ಪ್ ಆಯ್ತು ನನಗೆ. ಯಾಕಂದರೆ ನಾನು ಇದು ಪ್ರಾಜೆಕ್ಟ್ ಟೀಮಲ್ಲಿದ್ದೆ. ಇದು ಕರಿಕ್ಯುಲಮ್ ಅದೆಲ್ಲ ರೆಡಿ ಮಾಡ್ತಾ ಇದ್ವಿ. HP ಸರ್ಟಿಫಿಕೇಶನ್ ಅಂತಿತ್ತು. ಸೊ ಹಾಗಾಗಿ ಎವ್ರಿ 3-4 ಮಂತ್ಸ್ಗೆ ಬೇರೆ ಬೇರೆ ಕಂಟ್ರಿ ಕಳಿಸ್ತಾ ಇದ್ರು. ಯುರೋಪ್ಗೆಲ್ಲ ಹೋದರೆ ಒಂದು ಸಲ ಸ್ಟೇ ಮಾಡಿದ್ರೆ 1 ವಾರ 2 ವಾರ ರಜಾ ತಗೊಂಡ್ರೆ ಯು ಕ್ಯಾನ್ ವಿಸಿಟ್ ಸಮ್ 3-4 ಕಂಟ್ರೀಸ್ ಈಸಿಲಿ. ಎಲ್ಲ ಹತ್ರನೇ ಇದೆಯಲ್ಲ, ಹಾಗಾಗಿ ಭಾಳ ಹೆಲ್ಪ್ ಆಯ್ತು. ಅವಾಗೆಲ್ಲ ಬೇರೆ ಬೇರೆ ಕಂಟ್ರಿಗಳು ನೋಡೋದಕ್ಕೆ ಮಾಡೋದಕ್ಕೆ. ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಇನ್ನು ಸೌತ್ ಅಮೆರಿಕಾ ಹೋಗಿಲ್ಲ, ಅದೊಂದು ಪ್ಲಾನ್ ಇದೆ. ಇನ್ನೂ ಇದೆ, ತುಂಬಾ ಕಂಟ್ರೀಸ್ ಆಗಿಲ್ಲ, ಹೋಗ್ಬೇಕು. ಇನ್ನು ಆಫ್ರಿಕಾ ಹೋಗಿಲ್ಲ, ಇನ್ನು ಸೌತ್ ಅಮೆರಿಕಾ ಹೋಗಿಲ್ಲ, ಇನ್ನೂ ಇದೆ, ತುಂಬಾ ಇದೆ ಹೋಗೋದು. ಅಡ್ವೆಂಚರ್ ಪ್ಲೇಸಸ್ಗಳು ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಯಾರು ಈ ತರ ಎಲ್ಲ ಟ್ರಾವೆಲ್ ಮಾಡ್ಬೇಕು ಅನ್ನೋರು, ಯಾಕಂದ್ರೆ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಟ್ರಾವೆಲ್ ಮಾಡಿದ್ರೆ ಏನೇನು ಗಮನದಲ್ಲಿ ಇಟ್ಕೋಬೇಕು, ಏನಾದ್ರು ನೀವೊಂದು ಅಡ್ವೈಸ್ ಕೊಡೋದಾದ್ರೆ? ಅದೇ ಕೆಲವೊಂದು ಕಂಟ್ರಿಲಿ ಬಹಳ ಹುಷಾರಾಗಿರ್ಬೇಕು. ಈ ಪಿಕ್ ಪಾಕೆಟ್ಸ್ ಎಲ್ಲ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ.
ಅದು ಪರ್ಟಿಕ್ಯುಲರ್ ಈಗ ನಾವು ರೀಸೆಂಟಾಗಿ ಇದಕ್ಕೆಲ್ಲ ಹೋಗಿದ್ವಿ, ಪೋರ್ಚುಗಲ್, ಬಾರ್ಸಿಲೋನಾ, ಲೈಕ್ ಸ್ಪೈನ್ ಎಲ್ಲ. ಅಲ್ಲಿ ನಮ್ಮ ಜೊತೆಲಿ ಇದ್ದವ್ರಿಗೆ ಇಬ್ಬರಿಗೆ ಪಿಕ್ ಪಾಕೆಟ್ ಆಗಿ ತುಂಬ ಇದೆಲ್ಲ ಕಳ್ಕೊಂಡ್ರು. ಅವ್ರ ಪಾಪ ಅವ್ರಿಗೆ ಎಲ್ಲ ಹೇಳ್ತಾ ಇದ್ರು, ಇನ್ನೊಬ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇವ್ರು ಗೈಡ್ ಒಬ್ರು ನಿಮ್ ಜೊತೆ ಇದ್ರು. ನನ್ನ ಜೊತೆ ಇಲ್ಲ, ಅವರೆಲ್ಲ ಇದ್ರು. So ಅದಕ್ಕೆ ಆಗಿರೋದು. ಗ್ರೂಪಲ್ಲಿ ಇದ್ರೆ ಅಷ್ಟೇ, Careful ಆಗಿರ್ತಾ ಇದ್ರು. ನಮ್ಮ ಜೊತೆ ಕೇರ್ಫುಲ್ ಆಗಿರ್ತಾ ಇದ್ರು. ಬಟ್ ಇಲ್ಲ, ಜೋಕ್ಸ್ ಅಸೈಡ್ ಸ್ವಲ್ಪ ಅದೇ ಹುಷಾರಾಗಿರ್ಬೇಕು. ಕೆಲವೊಂದು ಕಡೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರುತ್ತೆ, ಫುಡ್ ಪ್ರಾಬ್ಲಮ್ಸ್ ಇರುತ್ತೆ. ನಾನು ಇವತ್ತಿಗೂ ವೆಜಿಟೇರಿಯನ್, ಮೊಟ್ಟೆ ಕೊಡೋ ತಿನ್ನಲ್ಲ. ಸೊ ಅದು ಒಂದು ಸ್ವಲ್ಪ ಚಾಲೆಂಜ್ ನನಗೆ. ಹೋದಾಗೆಲ್ಲ ಹುಡುಕ್ತಾ ಇರ್ತೀನಿ ಎಲ್ಲಿದೆ ಇಂಡಿಯನ್ ರೆಸ್ಟೋರೆಂಟ್ ಅಂತ. ಜಾಸ್ತಿ ಅಲ್ಲ, ಓನ್ಲಿ ವೆಜಿಟೇರಿಯನ್. ದಕ್ಷಿಣ ಒಂದು ರೆಸ್ಟೋರೆಂಟೇ ಹುಡುಕಿದ್ದೆ ಅನ್ಸುತ್ತೆ. ಎಲ್ಲ ಕಡೆ ಇದೆ ಆಲ್ಮೋಸ್ಟ್ ದಕ್ಷಿಣ ಅಂತ. ಅಲ್ಲೇ ಒಂದು ರೆಸ್ಟೋರೆಂಟೇ ತೆಗ್ದ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದು. ಬಹಳ ಜನ ಆಗ್ತಾ ಇದ್ರು ಕಂಗ್ರಾಚುಲೇಷನ್ಸ್ ಅಂತ ಫೇಸ್ಬುಕ್ ಅಲ್ಲಿ. ಆಮೇಲೆ ಹೇಳಿದೆ ಇಲ್ಲಪ್ಪ, ನಾನು ವಿಸಿಟ್ ಮಾಡಿದೆ ಅಷ್ಟೇ, ನಮ್ದಲ್ಲ ಅದು ಅಂತ ಹೇಳಿ. ಗೂಗಲ್ ಆಫೀಸ್. So nice actually. So thanks for giving travel. ಈಗ ಯಾರು ಬುಕ್ ಮಾಡ್ಬೇಕಂದ್ರೆ ಗ್ರೂಪ್ ಬುಕಿಂಗ್ ಚೆನ್ನಾಗಿರುತ್ತೆ ಅನ್ಸುತ್ತಾ, ಇಂಡಿವಿಜುವಲ್ ಬುಕಿಂಗ್ಸ್? ಎರಡರಲ್ಲಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಪರ್ಸನಲ್ ಆಗಿ ನನ್ಗೆ ಓನ್ ಆಗಿ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ. ಬಟ್ ಕೆಲವೊಂದು ಕಡೆ ಫ್ರೀಡಮ್ ಇರುತ್ತೆ. ಬಟ್ ಕೆಲವೊಂದ್ಸಲ ಇದು ಡಿಸಿಪ್ಲಿನ್ಡ್ ಆಗಿರಬೇಕು. ಲೈಕ್ ಎಷ್ಟೇ ಲೇಟಾಗಿ ಮಾಡ್ಕೊಳ್ಳಿ, ಬೆಳಗ್ಗೆ ಹೇಳ್ಬೇಕಂದ್ರೆ ಹೇಳ್ಬೇಕು. ಒಂದು ನಮ್ಮ ಪುಷ್ಪ ಒಂದ್ಸಲ ಜಸ್ಟ್ 2 ನಿಮಿಷ ಲೇಟ್ ಅಂತ 2 ನಿಮಿಷ ಲೇಟ್ ಮಾಡ್ತಾಳೆ, ಅಲ್ಲಿ ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಆ ಥರ ಎಲ್ಲ ಆದ್ರೆ ಆಗಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ, ಅದೊಂದು ಸ್ವಲ್ಪ ಮೂರ್ತಿ ಅವ್ರ ಜೊತೆ ಅದೇ ಚಾಲೆಂಜಿಂಗ್ ಅನ್ಸುತ್ತೆ ಪುಷ್ಪಗೆ. ಅದೊಂದೇ ಬಿಗ್ ಚಾಲೆಂಜ್ ಅನ್ಸುತ್ತಲ್ಲ. ನೆಕ್ಸ್ಟ್ ಕ್ವಶನ್ ಮೂರ್ತಿ ಅವ್ರಿಗೆ ಅದೇ ಇರೋದು. ಸೊ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ಮೂರ್ತಿ ಅವರೇ, ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬಗ್ಗೆನೂ ಕೂಡ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಹೇಗೆ ಮ್ಯಾನೇಜ್ ಮಾಡ್ತಾರೆ? ಮೂರ್ತಿ ಅವ್ರು ಬರ್ತಾ ಇದಾರೆ ನಮ್ಮ ಮನೆಗೆ ಏನಾದ್ರು ಅಂದ್ರೆ ಆ ಟೈಮಿಗೆ ನೀವು ರೆಡಿ ಆಗಿರ್ಬೇಕು. ಆನ್ ದ ಸ್ಪಾಟ್, ಆನ್ ದ ಡಾಟ್ ಇರ್ತಾರೆ ಆಕ್ಚುಲಿ. ಸೊ ದಟ್ ಈಸ್ ವಂಡರ್ಫುಲ್ ಸ್ಕಿಲ್ ಟು ಹ್ಯಾವ್ ಆಕ್ಚುಲಿ. ಸೊ ಯಾಕಂದ್ರೆ ನೀವು ಇಷ್ಟೊಂದು ಮಾಡೋದನ್ನ ನೀವು ಅಚೀವ್ ಮಾಡಕ್ ಆಗೋದಿಲ್ಲ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಹೇಳಿ. ಇದು ಬಹಳ ಜನ ಕೇಳಿದ್ದಾರೆ, ಅದಕ್ಕೋಸ್ಕರ ಒಂದು ಸುಮ್ಮನೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ ನಾನು. ಬಹಳ ಜನ ಒಂದು ಅದ್ರ ಬಗ್ಗೆ ಒಂದು ಸೆಷನ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ ನನಗೆ. ಬಟ್ ನನ್ಗೆ ಏನು ವರ್ಕ್ ಆಗ್ತಾ ಇದೆ ಅದನ್ನ ಶೇರ್ ಮಾಡ್ತೀನಿ. ಇಟ್ ಮೇ ವರ್ಕ್, ಮೇ ನಾಟ್ ವರ್ಕ್, ಐ ಆಮ್ ನಾಟ್ ಶೋರ್. ಬಟ್ ಅದು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಂದು ಕೆಲವೊಂದು ಪ್ರಿನ್ಸಿಪಲ್ಸ್, ಐಮ್ ಜಸ್ಟ್ ರೀಡಿಂಗ್ ಇಟ್. ಒಂದು, ಐ ಡೋಂಟ್ ವೇಸ್ಟ್ ಟೈಮ್. ಒಂದು 10 minutes ಇದ್ರೆ ಐ ವಿಲ್ ಫೈಂಡ್ ಸಮಥಿಂಗ್ ಫಾರ್ 10 minutes. ಒಂದು ಹಾಫ್ ಆನ್ ಅವರ್ ಇದ್ರೆ ಒಂದು ಐಡ್ಲಾಗಿದ್ರೆ ರೆಸ್ಟ್ ತಗೋತೀನಿ. ನಾನು ಏನೋ ಮಾಡ್ತಾ ಇರ್ತೀನಿ, ಅದೇ ವೇಸ್ಟ್ ಅಂತೂ ಮಾಡಲ್ಲ ಆಲ್ವೇಸ್. ಆಮೇಲೆ ಇಂಪಾರ್ಟೆಂಟ್ ಇದು, ಐ ಕೀಪ್ ಟ್ರೈಂಗ್ ಟು ಇಂಪ್ರೂವೈಸ್ ಆನ್ ಥಿಂಗ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಮೇಲ್ ಕಳ್ಸೋದು ಅದೆಲ್ಲ ಎವ್ರಿ ಡೇ ತುಂಬ ಇರುತ್ತೆ. ಸೊ ಅದು ಟೈಪಿಂಗ್ ಹೆಲ್ಪ್ಸ್ ಅ ಲಾಟ್. ಸೊ ಅದೊಂದು ಸ್ವಲ್ಪ ದಿನ ಬಿಗಿನಿಂಗ್ ಸ್ಲೋ ಇರುತ್ತೆ, ಬಟ್ ಆಮೇಲೆ ಎವೆನ್ಚುಲಿ ತುಂಬ ಫಾಸ್ಟ್ ಆಗುತ್ತೆ ಕೈಯೆಲ್ಲ ಮಾಡ್ತಾ. ನಂದು ಆಲ್ಮೋಸ್ಟ್ ಒಂದು 45 to 50 words per minute ವಿತ್ ಆಲ್ಮೋಸ್ಟ್ 98% ಅಕ್ಯುರೇಸಿ ಬರುತ್ತೆ ನಂದು ಸಾಫ್ಟ್ವೇರಲ್ಲಿ. ಸೊ ಅದು ಕಲ್ತ್ಕೊಳ್ಳೋದ್ರಿಂದ ಬೇರೆ ನಮಗೆ ನಮ್ಮ ಆಫೀಸಲ್ಲಿ ಯಾವುದೋ ರಿಪೋರ್ಟ್ ಅದು ಇದು ಕೇಳಿದ್ರೆ ಬೇರೆಯವರೆಲ್ಲ ಒಂದು 2-3 hours ತಗೊಂಡ್ರೆ ನಂದು ಒಂದು 20-30 minutes ಅಲ್ಲಿ ಆಗಿರುತ್ತೆ. ಅಲ್ಲ, ಡಾಟಾ ಎಂಟ್ರಿ ಮಾಡಿದಾಗ ನನಗೆ 65 ಬಂದಿತ್ತು ವರ್ಡ್ಸ್ ಪರ್ ಮಿನಿಟ್. ಆಮೇಲೆ ಇದೊಂದು 95 ಮೇಲೆ ಬಂದಿತ್ತು. ಅದೇ ಲಾಸ್ಟ್ ಅನ್ಸುತ್ತೆ, ಸುಮಾರು ವರ್ಷಗಳಿಂದ. ಅದಾದ್ಮೇಲೆ ಇದು ಮಾಡಿಲ್ಲ. ಬಟ್ ಆಸ್ ಯು ಮೆನ್ಷನ್, that really helpful actually. Keyboard skills, numeracy ಎಲ್ಲ ಇದು ಮಾಡೋದು makes a big difference over the period of time. Beginning ಸ್ವಲ್ಪ ಸ್ಲೋ ಇದ್ರುನು over the period of time it helps a lot. That's one of the skill. ಆಮೇಲೆ ಯೂಸ್ ಆಫ್ ಶಾರ್ಟ್ಕಟ್ ಕೀಸ್ ಎಲ್ಲ ಕಂಪ್ಯೂಟರ್ ಅಲ್ಲೆಲ್ಲ ಕಂಟ್ರೋಲ್ ಸಿ, ಕಂಟ್ರೋಲ್, ಅದು ಸಿಂಪಲ್ ಎಕ್ಸಾಂಪಲ್ಸ್. ಆ ಥರ ತುಂಬಾ ಯೂಸ್ ಮಾಡ್ಕೋಬಹುದು. ಆಮೇಲೆ ಕಂಬೈನಿಂಗ್ ಟಾಸ್ಕ್ಸ್, ನಾನು ಒಂದೇ ಒಂದು ಕೆಲಸಕ್ಕೆ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಹೋಗಲ್ಲ. ಏನು ಪೆಟ್ರೋಲ್ ಹಾಕ್ಸ್ಬೇಕಂತ ಹೇಳಿದ್ರೆ ಐ ಟ್ರೈ ಟು ಡೂ ಇಟ್ ಸಮಥಿಂಗ್ ಎಲ್ಸ್. ಏನೋ ಒಂದು 2-3 ಕೆಲಸ ಇಟ್ಕೊಂಡು ಹೋಗ್ತೀನಿ. ಒಂದ್ಸಲ ಹೋದ್ರೆ 2-3 ಪೆಟ್ರೋಲ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ವೇರ್ ಅಂಡ್ ಟೇರ್ ಸೇವ್ ಆಗುತ್ತೆ. ನಮ್ಮ ಮಕ್ಳಿಗೆ ಅದೇ ಹೇಳ್ತಾ ಇರ್ತೀನಿ. ಒಂದ್ಸಲ ಬಂದ್ಬಿಡ್ತಾರೆ, ಆಂದವೇನೆ ಬಂದಿರ್ತಾರೆ, ಟೂ ಟೈರ್ಡ್ ಅಂದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಹಾಕ್ಸ್ಕೊಂಬ ಅಂತ ಹೇಳ್ತಾರೆ ನನಗೆ. ಸೊ ಅವಾಗ ಅದೇ ಹೇಳ್ತಾ ಇರ್ತೀನಿ ನಾನು, ಇಲ್ಲ ಆಂದವೇ ಆದರೆ ನನಗೆ ಸೇವ್ ಲಾಟ್ ಆಫ್ ಇದು ಅಂತ. ಆಮೇಲೆ ಇದನ್ನು ಅಷ್ಟೇ, ಪೆಟ್ರೋಲ್ ಹಾಕ್ಸ್ವಾಗ ಅಷ್ಟೇ ರಶ್ ಇರೋ ಟೈಮಲ್ಲಿ ಹೋಗಲ್ಲ, ಆಫ್ ಪೀಕಲ್ಲಿ ಹೋಗ್ತೀನಿ, ಬೇಗ ಮುಗ್ದೋಗ್ಬಿಡುತ್ತೆ ಕೆಲಸ. ಈವನ್ ಕಾಸ್ಟ್ಕೋ ಹೋಗ್ಬೇಕಂದ್ರೆ ಪೆಟ್ರೋಲ್ ಅಂತ ಹೇಳ್ತಾರೆ ಅಲ್ವಾ? ಅದು ಮುಂಚೆ ಇತ್ತು ಟ್ಯೂಸ್ಡೇಸ್ ಬೆಸ್ಟ್ ಲಾಂಗ್ ಬ್ಯಾಕ್. ಇವಾಗ ಕಾಸ್ಟ್ಕೋ ಎಲ್ಲ ಆಲ್ವೇಸ್ ಚೀಪ್, ಯಾವಾಗಾದ್ರೂ ಪರವಾಗಿಲ್ಲ. ಕೆಲವೊಂದೊಂದ್ ಕಡೆ ಅನ್ಲೆಸ್ ಕಾಸ್ಟ್ಕೋ ಬೇರೆ ಜಾಗಕ್ಕೆಲ್ಲ ಹೋದಾಗ ಟ್ಯೂಸ್ಡೇಸ್ ಬೆಟರ್ ಅಂತ, ಅದು NRMA ಫೈಂಡಿಂಗ್, ಅದು ಫೈಂಡಿಂಗ್. ಸೊ ಅದು ಅವ್ರದ್ದು ಅದೇ, ದೇ ಸೇ ಇನ್ಸ್ಟೆಡ್ ಆಫ್ ಥರ್ಸ್ಡೇಸ್ ಇಫ್ ಯು ಗೋ ಆನ್ ಟ್ಯೂಸ್ಡೇಸ್ ಯು ವಿಲ್ ಮೇಕ್ ಎ ಡಿಫ್ರೆನ್ಸ್ ಅಂದ್ಬಿಟ್ಟು. ಆಮೇಲೆ ಇದು ಕಾಲ್ ತಗೊಳ್ಳುವಾಗ, ವಾಕ್ ಮಾಡುವಾಗ ಕಾಲ್ ತೊಗೊಂಡು ಫಿನಿಶ್ ಮಾಡ್ಬಿಡ್ತೀನಿ. ಸೊ ದಟ್ ವೇ 2 in 1. ಕಾಲ್ ಬಂದಾಗ ವಾಕ್ ಮಾಡ್ತೀನಿ, ವಾಕ್ ಬಂದಾಗ ಕಾಲ್ ಮಾಡ್ತೀನಿ.
ನಾನು ಯಾವಾಗ ನೋಡಿದ್ರು ವಾಕ್ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಎಕ್ಸಸೈಸ್ ಆಗುತ್ತೆ. ಅಂತ ಉಲ್ಟಾ ಕ್ವಶನ್ ಕೇಳ್ಬೇಕು ನಾವು. ಸೊ ಎಕ್ಸಸೈಸ್ಗೆ ಅದು ಆಗಬೇಕು, ಈ ಕಡೆ ಕಾಲ್ಸ್ ಎಲ್ಲ ಮುಗಿದ್ಬಿಡುತ್ತೆ. ಅಥವಾ ಡ್ರೈವ್ ಮಾಡುವಾಗ ಮುಗಿಸ್ಬಿಡ್ತೀನಿ. ಐ ಮೀನ್ ಅಗೇನ್ ನಾಟ್ ವೆನ್ ಐಮ್ ಫೋಕಸಿಂಗ್. ಆಮೇಲೆ ಚೆಕಿಂಗ್ ಮೇಲ್ಸ್ ವೆನ್ ಲಿಸ್ನಿಂಗ್ ಟು ನಾಟ್ ಸೋ ಇಂಪಾರ್ಟೆಂಟ್ ಏನೋ ಒಂದೇನೋ ಇರುತ್ತೆ, ಆ ಥರದ್ದೆಲ್ಲ ಮಾಡ್ಬಿಡ್ಬೋದು. ಆಮೇಲೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಮೆಸೇಜ್ ಕಳಿಸೋದು ಅದೆಲ್ಲ. ಆಮೇಲೆ 5 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರ್ತಿದ್ರೆ ನಿಮ್ದೊಂದು ಜಾಬೇ ಆಗೋಗಿರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಡೆಲಿಗೇಟಿಂಗ್. ಅದು ಭಾಳ ಜನ ಇನ್ಕ್ಲೂಡಿಂಗ್ ಪುಷ್ಪಾಗೆ ಹೇಳ್ತಾ ಇರ್ತೀನಿ ನಾನು, ಡೆಲಿಗೇಟ್ ಮಾಡ್ಬೇಕು ಕೆಲಸನ, ನಾವೇ ಮಾಡಬಾರ್ದೆಲ್ಲ ಅಂತ ಹೇಳ್ಬಿಟ್ಟು. ಆಫೀಸಲ್ಲೂ ಅಷ್ಟೇ, ನಾನು ಐ ಆಲ್ವೇಸ್ ಡೆಲಿಗೇಟ್. ಎಲ್ಲದಕ್ಕೂ ರೆಡಿ ಇರ್ತೀನಿ. ಇನ್ ಕೇಸ್ ಅವರು ಮಾಡಲಿಲ್ಲ ಅಂದರೆ ಐ ಆಮ್ ರೆಡಿ ಟು ಜಂಪ್ ಇನ್ ಅಂಡ್ ಡೂ ದೇರ್ ವರ್ಕ್. ಕರೆಕ್ಟ್. ಡೆಲಿಗೇಟ್ ಮಾಡೋದ್ರಿಂದ ಇಟ್ ಟೇಕ್ಸ್ ಅವೇ ಲಾಟ್ ಆಫ್ ಪ್ರೆಷರ್ ಫ್ರಮ್ ಯು. ಮನೆಯಲ್ಲೂ ಅಷ್ಟೇ ಕೆಲಸ ನೀವು ಇದು ಮಾಡಿ, ಈವನ್ ಕೆರೋಕೆ ಪ್ರೋಗ್ರಾಮ್ ಮಾಡಿದಾಗೂ ಅಷ್ಟೇ ಎಲ್ಲರಿಗೂ ಒಪ್ಪಿಸ್ಬಿಟ್ಟಿರ್ತೀನಿ ಒಂದೊಂದು ಕೆಲಸ. ಅದು 2-3 ಥರದ ಅಡ್ವಾಂಟೇಜ್. ಒಂದು, ದೇ ಹ್ಯಾವ್ ದ ಸೆನ್ಸ್ ಆಫ್ ಬಿಲಾಂಗಿಂಗ್. ಒಂದು, ಈ ಮನೇಲೆ ಮಕ್ಳ ಕೈಲಿ ಮಾಡ್ಸೋದ್ರಿಂದ ದೇ ಫೀಲ್ ದೇ ಪಾರ್ಟ್ ಆಫ್ ದಿ ಫ್ಯಾಮಿಲಿ, ದೇ ಹ್ಯಾವ್ ಟು ಡೂ ಇಟ್ ಅಂತ. ಆಮೇಲೆ ನಮಗೂ ಟೈಮ್ ಸೇವ್ ಆಗುತ್ತೆ. ಬಿಗಿನಿಂಗ್ ಅಫ್ಕೋರ್ಸ್ ದೇ ವಿಲ್ ಬಿ ಸ್ಲೋ, ದೇ ಮೇ ಟೇಕ್ ಲಾಂಗ್ ಟೈಮ್, ಬಟ್ ಇಟ್ ವಿಲ್ ಬಿ ಗುಡ್ ಅಂತ ಹೇಳಿ. ಆಮೇಲೆ ಲುಕ್ ಫಾರ್ ಕ್ವಿಕ್ ವಿನ್ಸ್. ಈಗ ಮನೆ ವ್ಯಾಕ್ಯೂಮ್ ಮಾಡೋದಿರುತ್ತೆ ಫಾರ್ ಎಕ್ಸಾಂಪಲ್, ಎಲ್ಲ ಕಡೆ ಮಾಡಬೇಕು. ಬಟ್ ಇಮಿಡಿಯೇಟ್ ಆಗಿ ತುಂಬ ನೋಡೋದು, ಜನ ಬಂದ ತಕ್ಷಣ ಹಾಲು ಇದೆಲ್ಲ ಯಾವುದಿದೆ ಅದನ್ನ ಫಸ್ಟ್ ಮುಗಿಸ್ಬಿಡೋದು. ಆಮೇಲೆ ಅರ್ಧ ಮಾಡಿ ಬಿಡಲ್ಲ ನಾನು ಯಾವತ್ತು. ಒಂದು ಕೆಲಸ ತಗೊಂಡೆ ನಾನು ಎವ್ರಿ ಡೇ ಆಲ್ಮೋಸ್ಟ್ ಐ ಸ್ಪೆಂಡ್ 10 minutes to 20 minutes ವಾಟ್ ಎವರ್ ಎವ್ರಿ ಡೇ ಮಾಡ್ಬಿಡ್ತೀನಿ. ಮೇಕ್ಸ್ ಇಟ್ ಈಸಿ. ಕಾರ್ ಕ್ಲೀನಿಂಗ್ ಅಷ್ಟೇ ಒಟ್ಟಿಗೆ ಮಾಡಲ್ಲ. ಟೈಮ್ ಆದಾಗ 10 minutes ಇದೆ 10 minutes. ಐ ಜಸ್ಟ್ ಟೇಕ್ ಸ್ಮಾಲ್ ಬಿಟ್, ಫಿನಿಶ್ ಇಟ್ ಆಫ್. ಅರ್ಧ ಮಾಡಿ ಬಿಡಲ್ಲ ಆ ಥರ. ಆಮೇಲೆ ಮೋಸ್ಟ್ ಕಾಮನ್ಲಿ ಯೂಸ್ ಥಿಂಗ್ಸ್ ಹ್ಯಾಂಡಿಯಾಗಿ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಯಾರಿಗಾರು ಒಂದು ಪ್ಯಾನ್ ನಂಬರ್ ಕೊಡೋ ಅಥವಾ TFN ಕೊಡೋ ಅಂತ ಹೇಳಿದ್ರೆ ಅದು ಎಷ್ಟೊತ್ತು 1 hour 2 hours 3 hours ಹುಡ್ತಾರೆ. ನಮ್ದೆಲ್ಲ ಹ್ಯಾಂಡಿಯಾಗಿರುತ್ತೆ. ನಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅದೇ ಹೇಳ್ತಾ ಇರ್ತಾರೆ, ಇಟ್ಸ್ ಪ್ಲೆಜರ್ ಟು ವರ್ಕ್ ವಿತ್ ಯು. ಕೇಳಿ ವಿತಿನ್ 3 seconds 4 seconds ಅಲ್ಲಿ ಯು ವಿಲ್ ಸೆಂಡ್ ಮಿ ದ ಇನ್ಫೋ. ಸೋ ಆರ್ಗನೈಸ್ಡ್ ಆ ವಿಷಯದಲ್ಲಿ. ಏನ್ ಕೇಳಿದ್ರು ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತು ಎಲ್ಲಿದೆ ಏನು ಅಂತ, ಒಂದು ಮಿಸ್ ಮಾಡಲ್ಲ. ಆಮೇಲೆ ಇನ್ನೊಂದು ಥಂಬ್ ರೂಲ್ ಆಫ್ ಟೈಮ್ ಇದೆ ತಾನೆ, ಓಕೆನಾ? ಥಂಬ್ ರೂಲ್ ಆಫ್ 5 ಅಂತ. ಏನಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಒಂದೊಂದ್ಸಲ ಅಂತೂ ತುಂಬ ಮೇಲ್ಸ್ ಇರುತ್ತೆ, ತುಂಬ ಪರ್ಸನಲ್ ಮೇಲ್ಸ್ ಇರುತ್ತೆ, ಆಫೀಸ್ ಮೇಲ್ಸ್ ಇರುತ್ತೆ. ಸೊ ನೋಡಿದ ತಕ್ಷಣ ಯು ಗೆಟ್ ಪುಟ್ ಆಫ್ ಅಂತಾರೆ. ಅಯ್ಯಪ್ಪ ಏನು ಬೇಡ, ಎಲ್ಲ ಬಿಟ್ಬಿಟ್ಟು ಹೋಗ್ಬೇಡ, ಒಂದು ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಕೂತ್ಕೊಂಬೋಣ. ನಂದು ಸಿಂಪಲ್ ಪಾಲಿಸಿ, ಲೆಟ್ ಮಿ ಜಸ್ಟ್ ಕ್ಲಿಯರ್ 5 ಅಷ್ಟೇ, ಓನ್ಲಿ 5 ಅಂತ ಹೋಗೋದು. ಸೊ ಯಾವ್ದು ಈಸಿ ಇದೆಯೋ ಅದು 5 ಮಾಡಿದ್ರೆ ಸಾಕಂತ. ಅಲ್ಲಿ ಕೂತ್ಕೊಂಡಾಗ ಆಟೋಮೆಟಿಕಲಿ ಯು ವಿಲ್ ಸ್ಟಾರ್ಟ್ ವಿತ್ 5, ಪ್ರಾಬ್ಲಿ ಎಂಡ್ ಅಪ್ ಡೂಯಿಂಗ್ ಮೋರ್ 6 10 ಅಂತ. ಬಟ್ ಐ ನೆವರ್ ಮಿಸ್, ಐ ನೆವರ್ ಸೇ ಲೆಟ್ ಮಿ ನಾಟ್ ಡೂ ಇಟ್ ಟುಮಾರೋ, ನೆವರ್. ನಂದು ಆಲ್ವೇಸ್ ನಂದು ನೆವರ್. ಯಾವತ್ತು ನಮ್ಮ ಬಾಸ್ ಯಾವಾಗ ಬರಲಿ, ಯಾವಾಗ ಕೇಳಲಿ, ಆಲ್ವೇಸ್ ಮೈ ಇನ್ಬಾಕ್ಸ್. ನಮ್ಮ ಕೊಲೀಗ್ಸ್ ಕೆಲವೊಂದು ಜನ ಇದ್ದಾರೆ, ಅವರು 2 days 3 days ಬ್ಯಾಕ್ ಮೇಲ್ಗೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು 20 ಕನ್ವರ್ಸೇಷನ್ಸ್ ಆಗ್ಬಿಟ್ಟಿರುತ್ತೆ. ಇಲ್ ಬಿ ಅದೆಲ್ಲ ಆಗಿ ಆರ್ಗನೈಸ್ ಆಗಿ ರೆಸ್ಪಾನ್ಸ್ ನಾನು ಹಾಕಿ, ಈವನ್ ವಾಟ್ಸಪ್ ಅಲ್ಲೆಲ್ಲ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಹಾಕಿದ್ರೆ ಎನಿ ಟೈಮ್ ಯು ಸೆಂಡ್ ಮೆಸೇಜ್, ರಿಪ್ಲೈ ಬ್ಯಾಕ್. ಆಮೇಲೆ ಅರ್ಧ ಮಾಡಲ್ಲ ನನ್ನ ಕೆಲಸ. ಈಗ ವ್ಯಾಕ್ಯೂಮ್ ಮಾಡಿದ್ರೆ ಅದು ಮಾಡಿ ಬಿಟ್ಬಿಡೋದು, ಅಲ್ಲೇ ಕಸ ಅಲ್ಲೇ ಕೂತಿರುತ್ತೆ, ತಿರ್ಗಾ ಅದು ಡಬಲ್ ಮುಗಿಸ್ಬಿಡೋದಿಲ್ಲ. ಒಂದು ಮುಗಿಸ್ಬಿಡೋದು, ಇಮೇಲ್ ಕ್ಲಿಯರ್ ಆಗಲಿ ಅದೆಲ್ಲ ಅದು ಅಷ್ಟೇ. ಆಮೇಲೆ ರೆಗ್ಯುಲರ್ ಶಾರ್ಟ್ ವಾಕ್. ನನಗೆ ಅನ್ಸಿರೋದು ಎವ್ರಿ 1 hour ಐ ಜಸ್ಟ್ ಟೇಕ್ ಎ ಶಾರ್ಟ್ ಬ್ರೇಕ್, 5 minutes or 4 minutes. ಹೆಲ್ಪ್ಸ್ ಅ ಲಾಟ್ ವಿತ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಮೇನ್ಲಿ ಫೋಕಸಿಂಗ್. ಮಧ್ಯಾಹ್ನ ಟೈಮ್ ಸಿಕ್ಕಂಡು ನಿದ್ದೆ ಮಾಡ್ತೀನಿ ಒಂದು 1/2 hour ಚೆನ್ನಾಗಿ. ಇಟ್ ಇಂಪ್ರೂವ್ಸ್ ಮೈ ಪ್ರೊಡಕ್ಟಿವಿಟಿ. ಆಮೇಲೆ ಪ್ರೊಡಕ್ಟಿವಿಟಿ ಟೂಲ್ಸ್ ಲೈಕ್ ಐ ಯೂಸ್ ಅ ಲಾಟ್ ಆಫ್ ಚಾಟ್ GPT, Copilot, Gemini ಅದೆಲ್ಲ ಯೂಸ್ ಮಾಡ್ತೀನಿ. ಹೆಲ್ಪ್ಸ್ ಅ ಲಾಟ್ ಈ ಥರ. ಆಮೇಲೆ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಸ್ಕ್ ಇರುತ್ತೆ, ಮಿಸ್ ಮಾಡಬಾರ್ದು, ಒಂದು ಸಣ್ಣ ಇಮೇಲ್ ಕಳ್ಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಎವ್ರಿ ಟೈಮ್ ಐ ಗೋ ಥ್ರೂ ದ ಇಮೇಲ್, ಯಾವುದಿದೆ ಅದು ವಿತೌಟ್ ಫಿನಿಶಿಂಗ್ ದಟ್ ವರ್ಕ್ ಐ ವೋಂಟ್ ಡಿಲೀಟ್ ದ ಇಮೇಲ್. ಸೊ ಹಂಗಿರುತ್ತೆ. ಸೊ ಐ ನೋ ದಟ್ ಐ ಹ್ಯಾವ್ ಟು ಡೂ. ಅಥವಾ ಟಾಸ್ಕಲ್ಲಿ ಹಾಕೊಂಡ್ಬಿಟ್ಟು ಆಸ್ ಆನ್ ವೆನ್ ಐ ಆಮ್ ಡನ್ ಟು ಡೂ ಲಿಸ್ಟಲ್ಲಿ. ಆಮೇಲೆ ಅದು ಜಾಗದಲ್ಲ ಥಿಂಗ್ಸ್ ಇಡೋದು. ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್. ನನಗೆ ಏನಾದ್ರೆ ಎಲ್ಲ ಲೈಟ್ ಆಫ್ ಆಗಿಬಿಟ್ಟಿದ್ರೆ ಹಿಂಗೋಗಿ ಕಣ್ಣಿಟ್ರೆ ಅಲ್ಲಿ ನನಗೆ OCD ಅಂತ ಹೇಳ್ಬೋದು. ನನಗೆ ಅಲ್ಲಿ ಹೋದ್ರೆ ಗ್ಲಾಸ್ ಕೀ ಹಿಂಗಿಟ್ರೆ ಅಲ್ಲಿ ಕೀ ಸಿಗ್ಬೇಕು, ಇಲ್ಲಿ ಹೋದ್ರೆ ಅಲ್ಲಿ ನಂದು ಇದಿರ್ಬೇಕು, ಶೂಸ್ ಇರಬೇಕು. ಎಷ್ಟು ಸಲ ನಮ್ಮ ಮಗಳು ಎಲ್ಲ ಇಟ್ಬಿಟ್ಟಿರ್ತಾಳೆ ಫೋನ್ನ, ಅಲ್ಲೇ ಬೆಡ್ ಮೇಲೆ ಕಳೆದೋಗಿರುತ್ತೆ, ಅಲ್ಲೇ ಒಂದು 10 minutes ಹುಡುಕ್ತಾ ಇರ್ತಾಳೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಒಂದೇನೋ ಡಾಕ್ಯುಮೆಂಟ್ ಇರುತ್ತೆ ಇಂಪಾರ್ಟೆಂಟ್, ಅದ್ರ ಮೇಲೆ ನಾವು ಎಲ್ಲ ಥಿಂಗ್ಸ್ ಇಟ್ಬಿಟ್ಟಿರ್ತಾರೆ. ಸೊ ಆಮೇಲೆ ಅದನ್ನ ಡಾಕ್ಯುಮೆಂಟ್ ಹುಡುಕ್ಬೇಕು, ಎಲ್ಲ ಹುಡುಕ್ತಾ ಇರ್ತೀವಿ, ಎಲ್ಲೋಯ್ತು ಅಂತ ಅದಲ್ಲೇ ಇರುತ್ತೆ ಕೆಳಗಡೆ. ಸೊ ಅದನ್ನ ಸ್ವಲ್ಪ ಆರ್ಗನೈಸ್ ಆಗಿದ್ರೆ ಇಟ್ ಹೆಲ್ಪ್ಸ್ ಅ ಲಾಟ್. ಐ ಮೀನ್ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಹ್ಯಾವ್ ವರ್ಕ್ ಫಾರ್ ಮೀ, ಮೇ ನಾಟ್ ವರ್ಕ್ ಫಾರ್ ಎವ್ರಿಬಡಿ. ನೈಸ್ ಆಕ್ಚುಲಿ ನೀವು ಕೊಟ್ಟಿರೋ ಎಲ್ಲ ಒಂದೊಂದು ಅಡ್ವೈಸ್ ಸೋ ಹೆಲ್ಪ್ಫುಲ್. ಎಷ್ಟೊಂದು ಟೈಮ್ ನ ನೀವು ಸೇವ್ ಮಾಡ್ಬೋದು. ಹಾಗೆ ನೀವು ಹೇಳ್ದಂಗೆ ಬರೀ ಪೆಟ್ರೋಲ್ಗೆ ಅಂತಾನೆ ಹೋಗಲ್ಲ, ಅದ್ರ ಜೊತೆ ಇನ್ನೊಂದ್ 2-3 ಕೆಲಸ ಮಾಡ್ಕೊಂಡು ಬರ್ತೀವಿ. ಹಾಗೆ ನೀವು ಆಮೇಲೆ
ಎಷ್ಟೊಂದ್ ಜನ ಶಾಪಿಂಗ್ ಹೋಗ್ತಾರೆ, ಬ್ಯಾಗ್ಸ್ ತಗೊಂಡು ಹೋಗಿರೋದಿಲ್ಲ. ಸೊ ಅದನ್ನು ಎಲ್ಲ ಒಂದು ನೀವು ಕಾರಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ರೆ ಅದು ಒಂದು ಈಸಿ ಆಗುತ್ತೆ. ಸೊ ಎವ್ರಿ ಒಂದು ಚಿಕ್ಕ ಚಿಕ್ಕ ಒಂದು ಥಿಂಗ್ ನ ನೀವು ಎವ್ರಿ ಸ್ಮಾಲ್ ಥಿಂಗ್ ಮೇಕ್ ಎ ಡಿಫ್ರೆನ್ಸ್ ಅಂತ ಹನಿ ಕುಡಿದ್ರೆ ಹಳ್ಳ ಅನ್ನೋ ತರ. ಸೊ ಒಂದು ಎವ್ರಿ ಸ್ಮಾಲ್ ಥಿಂಗ್ ಮೇಕ್ ಎ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಇದಲ್ಲ. ಹೋಗ್ತಾ ಹೋಗ್ತಾ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಮೇಲೆ ಇಟ್ ಬಿಕಮ್ಸ್ ಅ ಹ್ಯಾಬಿಟ್ ಒಂಥರ. ನಮಗೆ ಮೈಕಲ್ ಇದ್ದಾಗ ಟ್ರೈನಿಂಗ್ ನಮ್ಮ ಟೀಚರ್ ಹೇಳ್ತಾ ಇದ್ರು, ಅಲ್ಲೋಗಿ ಥಿಂಕ್ ಮಾಡಬೇಡಿ, ಹೋಗಕ್ ಮುಂಚೆ ಥಿಂಕ್ ಮಾಡ್ಕೊಂಡು ಹೋಗಿ ಏನ್ ಬೇಕು ಅಂತ, ಸೊ ದಟ್ ಯು ಕ್ಯಾನ್ ಸ್ಪೀಡ್ ಅಪ್ ಅಂದ್ಬಿಟ್ಟು. ಹಾಗಾಗಿ ಇನ್ನೇನು 5 ನಿಮಿಷ ಇದೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಅಂತ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಬನ್ನಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮೂರ್ತಿ ಅವ್ರ ಜೊತೆ ಥಟ್ಟ ಅಂತ ಹೇಳೋದು. ಸೊ ಕಾಫಿ ಆರ್ ಟೀ ಮೂರ್ತಿ ಅವರೇ? ಮಾರ್ನಿಂಗ್ ಕಾಫಿ, ಆಫ್ಟರ್ನೂನ್ ಟೀ. ಓಕೆ. ಸೊ ಫೇವ್ರೆಟ್ ಆರ್ಟ್ ಫಾರ್ಮ್ ಟು ಕ್ರಿಯೇಟ್? ಅಕ್ರಿಲಿಕ್ ಪೇಂಟಿಂಗ್, ಲವ್. ಅದು. ಸೊ ನಿಮ್ಮ ಒಂದು ಗೋ ಟು ಕ್ಯಾರಿಯೋಕಿ ಸಾಂಗ್? ರಿಮು ಜಿಮು ಗೆರೆ ಸಾವನ್. ಐ ಲವ್ ದಟ್ ಸಾಂಗ್. ಕೇಳಿಸ್ಕೊಳ್ಳೋದು. You sang that well as well. I heard last time. So best country you have traveled to? ಒಂದ್ ಹೇಳೋದು ಕಷ್ಟ, ಬಟ್ ನಾರ್ವೇ ಪ್ರಾಬಬ್ಲಿ. Okay. So one superpower you wish you had? To fix things in India where when I say poverty ಅದೆಲ್ಲ ನೋಡಿದಾಗ ತುಂಬ ಹಿಂಸೆ ಆಗುತ್ತೆ ಮಕ್ಕಳನ್ನ ಇದೆಲ್ಲ, ಅದನ್ನೇನೋ if I can, that will be something. That's amazing. So favorite charity moment that made you emotional? ನಾನು ಅದೇ ಈ ಬ್ಲೈಂಡ್ ಸ್ಕೂಲ್ಗೆ ಮಾಡಿದಾಗ ಇಟ್ ವಾಸ್ ನಾಟ್ ಅ ಬಿಗ್ ಚಾರಿಟಿ, ವಿ ಡಿಡ್ಂಟ್ ಪುಟ್ ಟೂ ಮಚ್ ಮನಿ, ಬಟ್ ಸ್ಟಿಲ್ ವಾಟ್ ಎವರ್ ವಿ ಡಿಡ್ ಇಟ್ ವಾಸ್ ಓವರ್ವೆಲ್ಮಿಂಗ್. ಒಂಥರ ಭಾಳ ಖುಷಿಯಾಗಿ ಎಷ್ಟೋ ದಿನ ಆದ್ರೂ ದಟ್ ಪಾಸಿಟಿವ್ ವೈಬ್ ವಾಸ್ ವಿತ್ ಮೀ. ಅದು ಭಾಳ ಇಷ್ಟ ಆಯ್ತು ನನಗೆ. Okay. So imagine if you are in a desert island, if you went to choose one book, one song, one food, ಯಾವ್ದಿರ್ಬೋದು? ಒನ್ ಫುಡ್ ಯಾವ್ದಾರ one food, one song, one book? ಇಡ್ಲಿ ಸಾಂಬಾರ್ ಎವ್ರಿ ಡೇ ಬೇಕಾದ್ರೆ ವರ್ಷ ಗಂಟೆ ತಿಂತೀನಿ. ಫುಡ್ ಬುಕ್ ಐ ಆಮ್ ನಾಟ್ ರೆಗ್ಯುಲರ್ ರೀಡರ್, ಬಟ್ ಐ ಲವ್ ಟು ರೀಡ್ ಎಕನಾಮಿಕ್ ಟೈಮ್ಸ್ ಇಫ್ ಐ ಕ್ಯಾನ್. ಅದಿದ್ರೆ ಐ ಕ್ಯಾನ್ ಸ್ಪೆಂಡ್ ಅವರ್ಸ್. ಇನ್ನೊಂದೇನು ಸಾಂಗ್? ಅಲ್ಲ, ರಾಜ್ಕುಮಾರ್ ಹಾಡುಗಳು ಇಷ್ಟ ನನಗೆ. ಎನಿ ಆಫ್ ದ ರಾಜ್ಕುಮಾರ್ ಸಾಂಗ್, ಆಕಾಶ ಬೀಳಲಿ ಮೇಲೆ, ಅದೆಲ್ಲ ಭಾಳ ಇಷ್ಟ, ಕನ್ನಡ ಹಾಡುಗಳೆಲ್ಲ. ಸೊ ಎನಿ ರಾಜ್ಕುಮಾರ್ ಸಾಂಗ್. Okay. So one hidden talent most people don't know about? Too many are there. I don't know which one to say. One hidden ನೀವು ಹೇಳ್ಬೇಕು, ನಾವು ಇಷ್ಟೊಂದು ಟ್ಯಾಲೆಂಟ್ ಗೊತ್ತು, ಹಿಡನ್ ಯಾವ್ದಿದೆ ಅಂತ. To be honest, I'm not sure. Very good with jet skiing, e-foiling ಎಲ್ಲ. ಅದು ಬಹಳ ಜನಕ್ಕೆ ಗೊತ್ತಿರ್ಬೋದು, ಬಟ್ ಬಹಳ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಮೂರ್ತಿ ಅವ್ರ ಹತ್ರ ಎಲ್ಲ ಇದೆ, ಫ್ಲೈಟ್ ಒಂದಿಲ್ಲ. ನೆಕ್ಸ್ಟ್ ಅದೇ ಅಂತ ಹೇಳಿದ್ರಿ ಮೂರ್ತಿ ಅವ್ರಿಗೆ. ಸೊ ಇಫ್ ಯು ಆರ್ ನಾಟ್ ಇನ್ IT community work, what would you be doing? ಫೈನಾನ್ಷಿಯಲ್ ಅಡ್ವೈಸ್ ಭಾಳ ಇಷ್ಟ ನನಗೆ. ಇಟ್ ಮೇಕ್ಸ್ ಇಟ್ ಡಿಫ್ರೆನ್ಸ್ ಇನ್ ಪೀಪಲ್ಸ್ ಲೈಫ್ ಅಂತ. ಸೊ ಅದು ಭಾಳ ಇಷ್ಟ. ನಾನು ಅದೇ ಯಾಕೆ ಅದನ್ನ ಓದಲಿಲ್ಲ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ನನಗೆ. ಬಟ್ ಈಗ ಎಷ್ಟೊಂದು ಕೊಡ್ತಾ ಇದ್ದೀರಲ್ಲ ನೀವು ಅಡ್ವೈಸ್? ಸ್ಟಿಲ್ ಅಫಿಷಿಯಲಿ ಐ ಕಾಂಟ್ ಗಿವ್ ಅಡ್ವೈಸ್ ಅಸ್ ಸಚ್, ಬಟ್ ಐ ಕ್ಯಾನ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಟ್ ಐ ನೋ ಯು ಕ್ಯಾನ್ ಡೂ ಇಟ್. ಸೊ ನೆಕ್ಸ್ಟ್ ಪುಷ್ಪ ಅವ್ರಿಗೆ ಫೈರ್ ರೌಂಡ್. ಚಾಯ್ ಆರ್ ಕಾಫಿ? ಪುಷ್ಪ ಕಾಫಿ. ಮನೆ ಊಟ ಅಥವಾ ಹೊರಗಿನ ಊಟ? ಮನೆ ಊಟ. ಮಾರ್ನಿಂಗ್ ಪರ್ಸನ್ ಆರ್ ನೈಟ್ ಔಲ್? ಮಾರ್ನಿಂಗ್ ಪರ್ಸನ್. ಫೇವರೇಟ್ ಹಾಬಿ ಪುಷ್ಪದು? ವಾಚ್ ಟೆಲಿ. ಓಕೆ. ಸೊ ಅಡಿಗೆ ಅಥವಾ ಶಾಪಿಂಗ್? ಎರಡು ಮಾಡ್ತೀನಿ, ಎರಡು ಇಷ್ಟ ನನಗೆ. ಕುಕಿಂಗ್. ಸಿನಿಮಾ ಅಥವಾ ಸಂಗೀತ? ಸಿನಿಮಾ. ಮೂರ್ತಿಯವ್ರನ್ನ ಒನ್ ವರ್ಡ್ ಅಲ್ಲಿ ವರ್ಣಿಸ್ಬೇಕು ನೀವು? ಅದು ತುಂಬಾ ಬಹಳ ಕಷ್ಟವಾದ ಕ್ವಶನ್ ಕೇಳಿದ್ದೀರಾ. ನೀವು ಉಲ್ಟಾ ಅಂದ್ರೆ ಪುಷ್ಪ ವರ್ಣಿಸ್ಬೇಕು ಈಗ. ಒಂದು ವರ್ಡ್ ಅಲ್ಲಿ, ಒಂದು ಸೆಂಟೆನ್ಸ್ ಆದ್ರೂ ಕೊಡಿ. ಆಯ್ತು, ಪರವಾಗಿಲ್ಲ, ಒಂದು ಸೆಂಟೆನ್ಸ್. ವೆರಿ ಸಿಂಪಲ್, ನೈಸ್ ಪರ್ಸನ್, ಫ್ಯಾಮಿಲಿ ಕೇರಿಂಗ್ ಪರ್ಸನ್. ನೀವು? ಅಷ್ಟೇ, ಸಿಂಪಲ್, ಡೌನ್ ಟು ಅರ್ತ್, ವಿತ್ ಹಿಡನ್ ಟ್ಯಾಲೆಂಟ್ಸ್. ಆಕ್ಚುಲಿ ಪುಷ್ಪ ಅವ್ರ ಹಿಡನ್ ಟ್ಯಾಲೆಂಟ್ ಏನಂತ ಕೇಳ್ಬೇಕು. ನಾನು ಹೇಳಲ್ಲ, ಅವ್ರು ಹೇಳಲ್ಲ. ಶಿ ಇಸ್ ಅಮೇಸಿಂಗ್ ವಿತ್ ರಂಗೋಲಿ, ತುಂಬಾ ಚೆನ್ನಾಗಿ. ಆಮೇಲೆ ಟೈಲರಿಂಗ್ ಅಲ್ಲಿ ಶಿ ಇಸ್ ವೆರಿ ಗುಡ್. ಕುಕಿಂಗ್ ಅಂತೂ ಅಮೇಸಿಂಗ್, ದೋಸೆ ಇಡ್ಲಿ ಅದೆಲ್ಲ. ಆಮೇಲೆ ಹೆನ್ನ ಟ್ಯಾಟೂ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಶಿ ಇಸ್ ಗಾಟ್ ಲಾಟ್ ಆಫ್ ಟ್ಯಾಲೆಂಟ್ಸ್. ನಾನು ಸ್ವಲ್ಪ ಓವರ್ ಶಾಡೋ ಮಾಡ್ತಾ ಇದೀವಿ, ನಾನು ಮಕ್ಕಳು ಸೇರ್ಕೊಂಡು. ವೆರಿ ಟ್ರೂ, ವೆರಿ ಟ್ರೂ. ಅದು ಎಲ್ಲರೂ ಆಗ್ಬಿಟ್ರೆ ಅದು ಸರಿಯಾಗಲ್ಲ. ತುಂಬಾ ಕಷ್ಟ ಆಗುತ್ತೆ, ಎಲ್ಲ ಒಂದು ಚಾಲೆಂಜಿಂಗ್ ಆಗ್ಬಿಟ್ಟೆ. 100% ಐ ಅಗ್ರಿ. ಸೊ ಮೂರ್ತಿ ಅವರೇ,
ತುಂಬಾ ಖುಷಿ ಆಯ್ತು. ನೀವು ನಮ್ಮ ಪ್ರೋಗ್ರಾಮ್ ಬಗ್ಗೆ ಬಂದು ನೀವು ನಿಮ್ಮ ಬಗ್ಗೆ ಎಲ್ಲ ಬಹಳಷ್ಟು ಹಂಚ್ಕೊಂಡಿದ್ದೀರಾ. ನೀವು ಮಾಡ್ತಾ ಇರೋ ಒಂದು ಪ್ರತಿಯೊಂದು ಕಮ್ಯುನಿಟಿ ವರ್ಕ್, ಸೊ ನಿಮ್ಗೆ ಅದಕ್ಕೆ ಬಹಳಷ್ಟು ರೆಕಗ್ನೇಷನು, ಅವಾರ್ಡ್ಸು ಎಲ್ಲ ಸಿಕ್ಕಿದೆ. ಸೊ ನೀವೊಂದು ಇಬ್ರು ಒಂದು ಪವರ್ ಕಪಲ್, ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ನಿಮ್ಮ ಫ್ಯಾಮಿಲಿನೇ ಇನ್ಸ್ಪಿರೇಷನ್, ಇನ್ಕ್ಲೂಡಿಂಗ್ ನಿಮ್ಮ ಮಿಲಿ, ಖುಷಿ ಎಲ್ಲ. ಸೊ ನಮ್ಮ ಶ್ರೋತೃಗಳಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಯಾವ ಥರ ಒಂದು ಮೆಸೇಜ್ ನೀವೇ ಪಾಸ್ ಮಾಡ್ಬೇಕಂದ್ರೆ? ಭಾಳ ಖುಷಿ ಆಗುತ್ತೆ ನಮಗೆ. ಯಾವಾಗಲೂ ನಮ್ಮ ಕನ್ನಡ ಕಮ್ಯುನಿಟಿ ಅಂದರೆ ತುಂಬ ಅಭಿಮಾನ ನನಗೆ, ಮುಂಚೆಯಿಂದ ಅಷ್ಟೇ, ಭಾಷೆ ಕಮ್ಯುನಿಟಿ ಅಂದರೆ. ಸೊ ಇದೇ ಥರ ಹಾಗೆ ಬೆಳೆಯೋಣ ಎಲ್ಲರೂ. ನಾವು ಬೆಳೆಯೋಣ, ನೀವು ಬೆಳೀರಿ. ಸೊ ಲೆಟ್ ಅಸ್ ಹೆಲ್ಪ್ ಈಚ್ ಅದರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪುಷ್ಪ, ನೀವು ಜೋ ಎಲ್ಲ ಹೇಳಿದಾರೆ ಜೋ, ನಾನು ಇನ್ನೇನು ಹೇಳಿ ನಾನು. ಸೋ ಸಿಂಪಲ್. ನಾನು ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬಾ ಖುಷಿ ಆಯ್ತು. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.